ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಬೀರಪ್ಪ ವಗ್ಗಿಯವರು ಇವತ್ತು ಸ್ವಲ್ಪ ರೈತರ ಮತ್ತು ರೈತಾಕಿ ಕುರಿತು ಚಿಂತನೆ ಆಗಬೇಕು ಅಂತ ಹೇಳಿ ಅವರಿಗೆ ಕರೆಸ್ಯದ. ರೈತರನ್ನು ಕುರಿತು ಅವರು ಮಾತನಾಡ್ತಾರೆ. ಅವರಿಗೆ ಅಷ್ಟು ಅಂದರೆ ನೇರವಾಗಿ ಹೀಗೆ ಮಾತಾಡೋದಿಲ್ಲ, ಅವರು ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ಜೋಡಿ ನಮ್ಮ ಸ್ವಾಮೀಜಿಯವರೊಬ್ಬರು ಸಂವಾದ ಮಾಡ್ತಾರೆ. ಆ ಬಳಿಕ ನಾವೆಲ್ಲರೂ ಕೇಳುವರದೇವಿ. ನೀವು ಎಲ್ಲರೂ ಸ್ವಲ್ಪ ಒಕ್ಕಲ್ತನವನ್ನು ಮಾಡ್ತೀರಿ, ಕೃಷಿ ಮಾಡ್ತೀರಿ. ಕೃಷಿ ನಮ್ಮ ದೇಶದ ಆಧಾರ. ಅದು ನಾವು ಹಿಂದಕ್ಕೆ ಬಹಳ ಶ್ರೀಮಂತರಿದ್ದೀವಿ. ಬಡವರು, ಬಡ ಭಾರತ ಅಂತ ಹೀಗೇನಿರಲಿಲ್ಲ. ಅದು ಇತ್ತಿತ್ತಲಾಗಿ ನಮಗೆ ಬಡತನ ಬಂದಿರೋದು. ನಾವು ಬಡವರಿದ್ದೀವಿ ಅಂದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಕಲೆ ಸಾಹಿತ್ಯ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಬಡವರು ಯಾರೇ ದೊಡ್ಡ ಮಂದಿರಗಳನ್ನು ಕಟ್ತಾರೇನು? 1000 ವರ್ಷ 2000 ವರ್ಷಗಳ ಹಿಂದೆ ಎಂತೆಂಥ ಮಂದಿರಗಳನ್ನು ಕಟ್ಟಿದ್ದಾರೆ. ಅವು ಯಾವ ಬಡವರು ಕಟ್ಟಿದ್ದಲ್ಲ, ಶ್ರೀಮಂತರು ಕಟ್ಟಿದ್ದು. ಮತ್ತು ನಮ್ಮ ಮಹಾತ್ಮರೇನೆಲ್ಲರೂ ಆಗಿ ಹೋಗಿದ್ದಾರಲ್ಲ, ಬುದ್ಧ ಇರಲಿ, ಶಂಕರಾಚಾರ್ಯರಿರಲಿ, ಮಹಾವೀರರಿರಲಿ, ಅವರು ಯಾರೂ ಬಡತನದ ಬಗ್ಗೆ ಹೇಳಿಲ್ಲ. ಅವರೆಲ್ಲ ಶ್ರೀಮಂತ ಮನುಷ್ಯ ಸುಧಾರಣೆ ಆಗಲಿ ಅಂಥೇಳಿ ಅಧ್ಯಾತ್ಮವನ್ನು ಹೇಳಿದರು. ಅಷ್ಟು ನಮ್ಮ ದೇಶದಲ್ಲಿ ಬಡತನ ಇತ್ತು ಅಂದ್ರೆ ಅವರೆಲ್ಲ ಬಡತನದ ಬಗ್ಗೆನೇ ಹೇಳ್ತಿದ್ದರು. ಬ್ರಿಟಿಷರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದರು. ಆನಂತರ ಅದಕ್ಕಿಂತ ಮೊದಲು ಕೆಲವರು 400 ವರ್ಷ ಮತ್ತು ಎಷ್ಟೆಷ್ಟು ವರ್ಷ ಆಳಿದರು. ಎದಕ್ಕೆ ಆಳಿದ್ರು? ಅವರೆಲ್ಲ ಬಡ ದೇಶ ಇತ್ತು ಅಂದ್ರೆ ಯಾರೇ ಆಳ್ತಾರೇನು? ಶ್ರೀಮಂತ ದೇಶ ಇತ್ತಂತ ಹೇಳಿನೇ ಇಲ್ಲಿದೆಲ್ಲ ಸಂಪತ್ತನ್ನು ಅವ್ರಿಗೆ ಉಪಯೋಗ ಆಗಲಂತಲೇ ಆಳ್ತಿದ್ದರು. ಅದಕ್ಕೆ ಮೊನ್ನೆ ಅಮೇರಿಕದೊಂದು ಪತ್ರಿಕೆ ಅದು, ಫೋರ್ಬ್ಸ್ ಅಂತ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲ ಅದು ಪತ್ರಿಕೆ, ಅಮೇರಿಕಾ ದೇಶದ್ದು. 18ನೇ ಶತಮಾನದವರೆಗೆ ಜಗತ್ತಿನಲ್ಲಿ ಹೆಚ್ಚು ಬಂಗಾರವನ್ನು ಹೊಂದಿದಂಥ ದೇಶ ಅದು ಭಾರತ ಆಗಿತ್ತು ಅಂತ. ಮತ್ತು 18ನೇ ಶತಮಾನ 18ನೇ ಶತಮಾನದವರೆಗೆ ಜಗತ್ತಿನಲ್ಲೇ ಭಾರತ ಶ್ರೀಮಂತ ರಾಷ್ಟ್ರ ಆಗಿತ್ತು. ನೋಡ್ರಿ, ಮೊನ್ನೆ ಈಗಿನ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಮೊನ್ನೆ ಸ್ವಾತಂತ್ರ್ಯ ಸಿಗುವ ಸಮೀಪದಲ್ಲಿ ರೂಪಾಯಿ ಮತ್ತು ಡಾಲರ್ ಎರಡೂ ಸಮ ಇದ್ದು ಅಂತ ಈಗ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ನಾವು $1 ಕೊಟ್ಟಿವಿ ಅಂದ್ರೆ ಅವರು $1 ಕೊಡಬೇಕು. ಈಗ $1 $80. ನಾವು $80 ಕೊಡಬೇಕು, ಅವರು $1 ಕೊಡ್ತಾರೆ. ಅಂದರೆ ನಮ್ಮ ರೂಪಾಯಿ ಬೆಲೆ 80 ಪಟ್ಟು ಕಡಿಮೆ ಆಯಿತು. ಅಷ್ಟು ನಾವು ಬಡವರಾದೆವು. ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲೇ ಎರಡೂ ಸಮ ಇರೋದು ಈಗ ಯಾಕೆ ಕಷ್ಟ ಆಯಿತು? ಅದು ಅನೇಕ ಕಾರಣಗಳಿರ್ಬೋದು. ನಾವು ಮೊದಲು ಶ್ರೀಮಂತರಿದ್ದೀವಲ್ಲ, ನಾವು ಮೊದಲು ಬಡವರಿದ್ದೀವಿ, ಅನಾಗರಿಕರಿದ್ದೀವಿ, ನಮ್ಮ ದೇಶದಲ್ಲಿ ಶಿಕ್ಷಣ ಇರಲಿಲ್ಲ, ಹೀಗೇನಿಲ್ಲ.
ಇಲ್ಲೇ ನಿಮ್ಮ ಸಮೀಪ ಸಾಲೋಟಿಗೆ ಅಂತ ಒಂದು ಸಣ್ಣ ಊರಿನಲ್ಲಿ ವಿಶ್ವವಿದ್ಯಾಲಯ ಇತ್ತು. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಈಗ ಸ್ಥಾನಗಳದಾವ ಅಲ್ಲೆಲ್ಲ ಶಿಕ್ಷಣ ನಡೀತಿತ್ತು. ಇವ್ರಿಗೆ ಯಾರಿಗಾರೆ ಪತ್ತಾರಿಗೆ, ಕಂಬಾರಿಗೆ, ಕುಂಬಾರಿಗೆ, ಇವ್ರಿಗೆ ಯಾರಿಗಾರೆ ಸಾಲಿ ಕಲಿಸಿ ಉದ್ಯೋಗನ ಕಲಿಸಿಲ್ಲ ಅವರು. ಈಗಿನ ಸಾಲಿ ಕಲಿಸಿ ಅವಾಗನೇ ಅವ್ರು ಕಲಿತು ಬಂದಿರೋದು. ನೋಡ್ರಿ, ಅವಾಗಿನ ತಕ್ಷಶಿಲಾ, ಈಗದು ಪಾಕಿಸ್ತಾನದಲ್ಲಿ ಅದ. ಅಲ್ಲಿ ಆಗಿನ ಕಾಲದಲ್ಲಿ 10,000ಕ್ಕಿಂತನೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಿದ್ರು. ನಳಂದ ವಿಶ್ವವಿದ್ಯಾಲಯ ಅಷ್ಟು ವರ್ಷಗಳ ಹಿಂದೆ. ಬಡ ರಾಷ್ಟ್ರಗಳಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗಳಿರ್ತಾವೇನು? ಹೊರದೇಶದ ಜನ ಅಲ್ಲಿ ಕಲೀಲಿಕ್ಕೆ ಬರ್ತಿದ್ರು. ಹೊರದೇಶದ ಜನ ಈ ದೇಶಕ್ಕೆ ವ್ಯಾಪಾರಕ್ಕೆ ಬರ್ತಿದ್ರು. ಇದನ್ನೆಲ್ಲ ನೋಡಿದಾಗ ಭಾರತ ದೇಶ ಶ್ರೀಮಂತ ದೇಶ ಇತ್ತು. 2500-600 ವರ್ಷಗಳ ಹಿಂದೆ ಸುಶ್ರುತ ಆತ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ದ. ಪ್ಲಾಸ್ಟಿಕ್ ಸರ್ಜರಿ ಈಗ ಬಹಳ ಪ್ರಸಿದ್ಧ ಆಗ್ಯದ. ಮೂಗು ನಮ್ಮದು ಸರಿ ಇರಲಿಲ್ಲ ಅಂದ್ರೆ ಮೂಗನ್ನು ಮತ್ತೊಂದು ಬೇರೆ ಮಾಡೋದು, ಬಣ್ಣ ಸರಿ ಇರಲಿಲ್ಲ ಅಂದ್ರೆ ಬಣ್ಣ ಬೇರೆ ಮಾಡೋದು, ಈಗ ಮಾಡ್ತಾರೆ. ಅವಾಗ 2600 ವರ್ಷಗಳ ಹಿಂದೆ ಮಾಡಿದ್ದ. ಅನಸ್ತೇಸಿಯಾ, ಈಗ ನಾವು ಬೋಲ್ ಏನು ಕೊಡ್ತೀವಿ ಅರವಳಿಕೆ, ಅವಾಗ ಆತ ಅನಸ್ತೇಸಿಯಾನ ಸಸ್ಯದಿಂದ ಕಂಡುಹಿಡಿದಿದ್ದ. ಚರಕ ಮಹರ್ಷಿ 2500 ವರ್ಷಗಳ ಹಿಂದೆ ಆತ ಚರಕ ಸಂಹಿತೆ ಎಲ್ಲ ಆಯುರ್ವೇದ ವಿಷಯವನ್ನು ಹೇಳಿದ. ಇನ್ನೂ ನಾವು ಅದರ ಮೇಲೆ ಅಷ್ಟು ಸಂಶೋಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಎಲ್ಲ ಮಾಡಿದ್ದ ಶ್ರೀಮಂತ ದೇಶ ಇತ್ತಂತನೇ ಮಾಡಿದ್ದು. ಇನ್ನು ನಾವು ಅವಾಗ ಶ್ರೀಮಂತರು ಹೆಂಗಿದ್ದೀವಿ, ಶ್ರೀಮಂತರು ಯಾಕಿದ್ದೀವಿ ಅಂದರೆ ಅವಾಗ ನಮ್ಮ ಒಕ್ಕಲ್ತನ ಶ್ರೀಮಂತ ಆಗಿತ್ತು. ಬೇರೆ ಭಾಳ ದೊಡ್ಡ ಉದ್ಯೋಗ ಇರಲಿಲ್ಲ. ಒಕ್ಕಲಿಗರು ಶ್ರೀಮಂತರಿದ್ದರು, ದೇಶ ಶ್ರೀಮಂತಿತ್ತು. ಅವಾಗಿನ ಊರಿನಲ್ಲಿ ಪ್ರಮುಖ ಅಂದರೆ ಗೌಡಿಕೆ. ಯಾರಿಗೆ ಅಂದರೆ ರೈತನಿಗೆ ಗೌಡಿಕೆ. ಊರಿನ ಹಿರಿತನ ಯಾರಿಗಿರ್ತಿತ್ತು ಅಂದರೆ ಗೌಡ್ರಿಗೆ. ಯಾಕೆ? ಗೌಡ್ರ ಜಮೀನ್ದಾರರು ಹೆಚ್ಚು, ಅವರು ಆಕಳುಗಳು ಹೆಚ್ಚು. ಯಾರ್ದು ಹೊಲ ಹೆಚ್ಚಿರ್ತದ ಅವರು ಶ್ರೀಮಂತರಿದ್ದರು. ಈಗ ನೌಕರಿ ಮಾಡೋರು, ವ್ಯಾಪಾರ ಮಾಡೋರು ಈಗ ಶ್ರೀಮಂತರಾಗ್ಯಾರ. ಅಂದರೆ ಆವಾಗ ಒಕ್ಕಲತನ ನಮ್ಮದು ಶ್ರೀಮಂತಿತ್ತು, ಅದರಿಂದ ದೇಶ ಶ್ರೀಮಂತ ಆಗಿತ್ತು. ಅದು ನಾವು ಓದೇನಿ, ನೀವು ಅದರದ್ದು ಕರೆಯೋ ಸತ್ಯ, ಅದನ್ನು ನೀವು ಆಲೋಚನೆ ಮಾಡಬೇಕು. ಬ್ರಿಟಿಷ್ ಪಾರ್ಲಿಮೆಂಟ್ದಲ್ಲಿ ಚರ್ಚೆ ನಡೀತಂತ. ಇನ್ನೂ ಅವಾಗ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದಿದ್ದರು. ಅವಾಗ ಆಳ್ಬೇಕಂತ ಪ್ರಾರಂಭ ಮಾಡ್ತಿದ್ರು. ಅವರಿಗೆ ಬಹಳಷ್ಟು ಕಷ್ಟ ಆಗ್ತಾಯಿತ್ತು. ಬ್ರಿಟಿಷ್ ಪಾರ್ಲಿಮೆಂಟದಲ್ಲಿ ಲಂಡನ್ದಲ್ಲಿ ನಾವು ಭಾರತೀಯರನ್ನ ಆಳ್ಬೇಕಾದ್ರೆ, ಈಗ ಅವರು ಶ್ರೀಮಂತರದಾರ, ಅವರು ಬಡವರಾಗಬೇಕು, ಅವಾಗ ಮಾತ್ರ ಆಳ್ಲಿಕ್ಕೆ ಬರ್ತೈತಿ. ಶ್ರೀಮಂತರನ್ನು ಆಳ್ಲಿಕ್ಕೆ, ಗುಲಾಮರನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಅಂತ ಒಬ್ಬ ಮನುಷ್ಯ ಹೇಳಿದಂತ. ಹಾಗಾದ್ರೆ ಭಾರತೀಯರನ್ನು ಬಡವರನ್ನು ಮಾಡುವುದು ಹೇಗೆ ಅಂತ ಮತ್ತೊಂದು ಪ್ರಶ್ನೆ ಬಂತು. ಈಗ ಅಲ್ಲಿ ಭಾರತೀಯರು ಯಾಕೆ ಶ್ರೀಮಂತರದಾರಂದ್ರೆ ಅವರು ಒಕ್ಕಲತನ ಶ್ರೀಮಂತದ, ಅದರಿಂದ ಭಾರತೀಯರ ಶ್ರೀಮಂತರದಾರ. ನಾವು ಒಕ್ಕಲತನವನ್ನು ಕೆಡಿಸಿದೀವಿ ಅಂದ್ರೆ ಭಾರತೀಯರು ಬಡವರಾಗ್ತಾರೆ, ಅವಾಗ ನಾವು ಆಳಬಹುದು ಅಂದ್ರಂತ. ಇನ್ನು ಒಕ್ಕಲ್ತನ ಹೆಂಗೆ ಕೆಡಿಸೋದು ಅಂತ ಹೇಳಿ ಚಿಂತನ. ಒಕ್ಕಲ್ತನ ನಮ್ಮದು ಅವಾಗ ಹೆಂಗೆ ಸಮೃದ್ಧಿ ಇತ್ತು. ನಮ್ಮ ಮನೆಯಾಗ ಆಕಳುಗಳಿದ್ದು, ಎತ್ತುಗಳಿದ್ದು, ಎಲ್ಲ ಕಾರ್ಯಗಳನ್ನು ಎತ್ತುಗಳದಿಂದನೇ ನಡೀತಿತ್ತು. ಅವಾಗ ಆ ಎತ್ತುಗಳು, ಆಕಳುಗಳಿಂದ ಒಕ್ಕಲ್ತನ ಮಾಡ್ತಿದ್ದ ರೈತ, ಅದರಿಂದ ಅವತ್ತ ಶ್ರೀಮಂತಿದ್ದ. ಮುಂದೆ ಅವರು ಏನು ಯೋಚನೆ ಮಾಡಿದ್ರಂತ, ಆಕಳುಗಳ ನಾಶ ಆಗಬೇಕು, ಎತ್ತುಗಳ ನಾಶ ಆಗಬೇಕು ಅಂತ ಯೋಚನೆ ಮಾಡಿ 1762ರಲ್ಲಿ ಅಂದರೆ 18ನೇ ಶತಮಾನದಲ್ಲಿ
1762ರಲ್ಲಿ ಮೊಟ್ಟ ಮೊದಲು ಬಂಗಾಳದಲ್ಲಿ ನಮ್ಮ ದೇಶದಾಗ ಕತ್ಲಖಾನ ಶುರು ಮಾಡಿದ್ರು, ಕಸಾಯಿಖಾನ. ಅದಕ್ಕಿಂತ ಮುಂಚೆ ನಮ್ಮ ದೇಶದಾಗ ಕಸಾಯಿಖಾನ ಇರಲಿಲ್ಲ, ಕಟಕರದು ಇರಲಿಲ್ಲ. ಅವಾಗ ನಾವು ಆಕಳುಗಳನ್ನು, ಶಿವನ ವಾಹನ ನಂದಿ, ಅದನ್ನು ಯಾರ್ಯಾರು ಕಟಕರಿಗೆ ಕೊಡ್ತಿದ್ರೇನು? ಕೃಷ್ಣ ಗೋಪಾಲಕ, ಆಕಳ ಕಾಯುವವ, ಅಂಥ ಆಕಳನ್ನು ಯಾರೇ ಕಟಕರಿಗೆ ಕೊಡ್ತಿದ್ರೇನು? ದತ್ತಾತ್ರೇಯ, ಆತನ ಹಿಂದೆ ಮುಂದೆ ಆಕಳೇ ಇರೋದು, ಅಂಥ ಆಕಳನ್ನು ಯಾರ್ಯಾರು ಕಟಕರಿಗೆ ಕೊಡ್ತಿದ್ರೇನು? ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. 1857ರಲ್ಲಿ ಒಂದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಡೀತು ನೋಡ್ರಿ. ಅದು ಎದಕ್ಕೆ ನಡೀತು? ಮಂಗಲ್ ಪಾಂಡೆಯನ್ನು ಗಲ್ಲಿಗೆ ಹಾಕಿದ್ರು. ಅದರಿಂದ ಎಲ್ಲ ಜನ ಬ್ರಿಟಿಷರ ವಿರುದ್ಧ ನಿಂತರು. ಮಂಗಲ್ ಪಾಂಡೆಯನ್ನು ಎದಕ್ಕೆ ಗಲ್ಲಿಗೆ ಹಾಕಿದ್ರು ಅಂದ್ರೆ, ಆತ ಏನು ತಪ್ಪು ಮಾಡಿದ್ದ ಅಂದ್ರೆ, ಏನು ಭಾಳ ದೊಡ್ಡ ತಪ್ಪಿಲ್ಲ ಅವನು. ಅದು ಏನು ಗೋಲಿ ತಯಾರು ಮಾಡ್ತಿದ್ರು, ಕಾಡ್ತೋಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಅದಕ್ಕೆ. ಅದನ್ನು ಹೀಗೆ ಹಾಕಬೇಕಾದ್ರೆ ಬಾಯಿಯಿಂದ ತೆಗಿಬೇಕು ಮತ್ತು ಉಗಿಬೇಕು, ಆವಾಗ ಅದು ಸ್ಫೋಟ ಆಗ್ತಿತ್ತು. ಅದು ಎದರ ಚರ್ಮ ಇರ್ತಿತ್ತು ಅಂದರೆ ಆಕಳ ಚರ್ಮ ಇರ್ತಿತ್ತು. ಆತ ಹೇಳಿದ, ಮಂಗಲ್ ಪಾಂಡೆ, ಆಕಳ ಚರ್ಮದಿಂದ ನೀವು ಇದನ್ನು ಮಾಡಿರೋದ್ರಿಂದ ನಾನು ಅದನ್ನು ಬಾಯಿಂದ ತೆಗಿಯೋಕೆ ಆಗುವುದಿಲ್ಲ ಅಂತ. ಆದ್ದರಿಂದ ಅವನಿಗೆ ಶಿಕ್ಷೆ ಆಯಿತು. ಅಷ್ಟ ಆಕಳುಗಳನ್ನು ಪ್ರೀತಿಸುವವರು ಕಟಕರಿಗೆ ಕೊಡೋಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಕಸಾಯಿಖಾನೆ ಇರಲಿಲ್ಲ. ಅವರು ಬ್ರಿಟಿಷರು ಶುರು ಮಾಡಿದರು. ಮುಂದೇನಾಯಿತು, ಸಾವಕಾಶವಾಗಿ ಬೆಳೀತಾ ಬೆಳೀತಾ ಹೋದವು. ಈಗ ನಾವೆಲ್ಲ ಆಕಳುಗಳನ್ನು ತೆಗೆದೀವಿ, ಎತ್ತುಗಳನ್ನ ಬಿಟ್ಟಿವಿ, ಮಷಿನರಿ ತಂದೀವಿ, ಎಲ್ಲ ಆಧುನಿಕ ಅಂತ ಹೇಳಿ ಆಧುನಿಕದ ಹೆಸರದಲ್ಲಿ ಕೃಷಿಯನ್ನು ಮಾಡ್ಕೋತ ಬಂದೀವಿ. ಈಗ ನಾವು ರೈತರೆಲ್ಲರೂ ಬಡವರಾದೇವೆ. ಮತ್ತು ಇನ್ನೂ ನಾವು ಇದನ್ನ ಪದ್ಧತಿ ಅನುಸರಿಸಿದ್ವಿ ಅಂದರೆ ಮುಂದೂ ಸಹಿತ ಬಡವರು ಆಗ್ತಾ ಇರ್ತೀವಿ. ರೈತರು ಎಂದೂ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡ್ರಿ, ಯೋಚನೆ ಮಾಡಿರಿ. ಈಗ 1 ಎಕರೆದಲ್ಲಿ ನಾವು ಕಬ್ಬು ಬೆಳೆದೀವಿ, ಒಂದು 50 ಟನ್ ಆಯಿತು. ಈಗಿನ ಒಂದು ರೇಟ್ ಪ್ರಕಾರನೇ 3,000 ರೂಪಾಯಿ ಇಟ್ಟುಕೊಂಡ್ರು ಒಂದು 1.5 ಲಕ್ಷ ರೂಪಾಯಿ ಬಂತು. ಇದರೊಳಗೆ ರೈತನಿಗೆ ಎಷ್ಟು ಉಳಿತೈತಿ ಅಂದ್ರೆ, ಮೊದಲು ಎಷ್ಟು ಉಳಿತಿತ್ತು, ಈಗ ಎಷ್ಟು ಉಳಿತೈತಿ ಅಂದ್ರೆ, ಈಗ ಅವನು ಬೀಜನೂ ಸಹಿತ ಹೊರಗಿಂದ ತರಬೇಕು, ಬೀಜಕ್ಕೆ ರೊಕ್ಕ ಕೊಡಬೇಕು, ನೀರು ಬಿಡಬೇಕು, ಡ್ರಿಪ್ ಇರಿಗೇಷನ್ ಅದು ಕಂಪ್ನಿದವ್ರು ತಯಾರು ಮಾಡ್ತಾರೆ, ಆ ಕಂಪ್ನಿದವ್ರಿಗೆ ರೊಕ್ಕ ಹೋಗಬೇಕು. ಗೊಬ್ಬರ ತರ್ತಾನೆ, ಗೊಬ್ಬರ ದೊಡ್ಡ ದೊಡ್ಡ ಕಂಪ್ನಿದವ್ರು ತಯಾರು ಮಾಡ್ತಾರೆ, ಆ ಕಂಪ್ನಿಯವ್ರಿಗೆ ರೊಕ್ಕ ಹೋಗಬೇಕು. ಆನಂತರ ಅದನ್ನೆಲ್ಲ ಕಡಿದು ಮಷಿನರಿಗಳದಾವ, ಮಷಿನರಿಗಳ ಕಂಪ್ನಿಗಳದಾವ, ಅದಕ್ಕೆ ರೊಕ್ಕ ಹೋಗ್ತದೆ. ಕಾರ್ಖಾನೆಗಳಿಗೆ ಹೋಗ್ತದೆ, ಅವು ದೊಡ್ಡ ದೊಡ್ಡ ಉದ್ಯಮದಾರರು, ರಾಜಕಾರಣಿಗಳು, ಫ್ಯಾಕ್ಟ್ರಿಗಳದಾವ, ಅವರು ಶ್ರೀಮಂತರಾದರು. ಕೊನೆಗೆ ಇದನ್ನೆಲ್ಲ ಮಾಡಿ ಅವ ಖಾಲಿ ಕೂತಿರ್ತಾನೆ ರೈತ. ಮತ್ತು ಅವ್ರ ಹುಡುಗರಿಗೆ ಸಾಲಿನೂ ಕಲಿಸ್ಲಿಕ್ಕೆ ಆಗೋದಿಲ್ಲ, ಸಾಲಿಗೆ ಒಂದಿಷ್ಟು ಹಣ ಖರ್ಚು ಮಾಡಬೇಕು. ಎಲ್ಲ 1 ಎಕರೆದಾಗ ಬಂದದ್ದು ಎಲ್ಲರಿಗೂ ಹೋಗಿ ಇವ ಮತ್ತೆ ಖಾಲಿ ಕೂತ ಯಾರ ಕಡೆ ಸಾಲ ಇಸ್ಕೊಳ್ಬೇಕು. ಮೊದಲು ಹೆಂಗಿತ್ತು, ಅವನೂ ಎತ್ತುಗಳಿದ್ದು, ಅದನ್ನು ಭೂಮಿಯನ್ನು ಉಳುಮೆ ಮಾಡ್ತಿದ್ದ. ಆ ಬಳಿಕ ಅವನದೇ ಮನೆಯಲ್ಲಿ ಗೊಬ್ಬರ ಇರ್ತಿತ್ತು, ಗೊಬ್ಬರ ಹೊರಗಿನ ತರೋ ಅವಶ್ಯಕತೆ ಇರಲಿಲ್ಲ, ಆ ಗೊಬ್ಬರ ಹಾಕ್ತಿದ್ದ. ಮತ್ತು ಬಾವಿ ನೀರನ್ನು ಉಣಿಸುವ ಅವರೇ ರೈತರು ಕೂಡ್ಕೊಂಡು ಗಾನ ಮಾಡ್ತಿದ್ರು, ಅವರೇ ಬೆಲ್ಲ ತಯಾರು ಮಾಡ್ತಿದ್ರು, ಅದು ರೊಕ್ಕ ಅವರಿಗೆ ಉಳಿತಿತ್ತು. ಆನಂತರ ಅವನ ಆರೋಗ್ಯನೂ ಚಲೋ ಇರ್ತಿತ್ತು, ಮಕ್ಕಳಿಗೂ ಸಹಿತ ಅದನ್ನೇ ಒಕ್ಕಲ್ತನ ಕಲಿಸ್ತಿದ್ದ. ಅವನ ರೊಕ್ಕ ಎಲ್ಲ ಅವನಿಗೆ ಉಳಿತಿದ್ದು, ಅವನು ಶ್ರೀಮಂತಿದ್ದ. ಈಗ ಎಲ್ಲ ಶಹರಗಳು ಶ್ರೀಮಂತ ಆಗ್ತಾವ, ಉದ್ಯಮದಾರರು ಶ್ರೀಮಂತರಾಗ್ತಾರೆ, ರೈತ ಕೂಲಿಗಾರ ಆಗ್ತಾನೆ. ಇದನ್ನು ಅವ್ರು ಅವಾಗ ಮಾಡಿದ್ರು, ಈಗ ಅದು ಶುರುವಾಗ್ಯದ. ಅದಕ್ಕೆ ನಾವು ಎಷ್ಟು ಕಷ್ಟಪಟ್ಟರೂ ರೈತರು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಈ ಪರಿಸ್ಥಿತಿ ರೈತರಿಗೆ ಬಂತು. ಅಂಥದ್ರಲ್ಲಿನೂ ಕೆಲವು ರೈತರು, ಇಂಥ ಪೀರಪ್ಪ ವಗ್ಗಿ ಅಂಥವರು, ಅನೇಕ ಜನ ರೈತರು ಕಷ್ಟಪಟ್ಟು ಏನೇನೋ ಹೊಸ ಪ್ರಯೋಗಗಳನ್ನು ಮಾಡಿ ಅವರು ಒಕ್ಕಲುತನದಲ್ಲಿನ ಒಳ್ಳೆಯದನ್ನು ಸಾಧಿಸ್ತಾ ಇದ್ದಾರೆ. ಅದಕ್ಕೆ ಅವರ ಒಂದು ಮಾತುಗಳನ್ನು ಒಂದಿಷ್ಟು ನಾವೆಲ್ಲ ಕೇಳೋಣ. ನೀವು ಎಲ್ಲರೂ ಸ್ವಲ್ಪ ಎಲ್ಲ ಇವತ್ತು ಹೊಲಕ್ಕದು ಹೋಗುವವರದರಿ, ಅಮಾಸ್ಯೆನೂ ಅದ.
ಅದರೊಳಗೆ ಒಂದು ರೈತರದ್ದು ಸ್ವಲ್ಪ ಇರಲಿ ಅಂಥೇಳಿ ನಾವು ತಿಳ್ಕೊಳ್ಬೇಕು. ರೈತರದ್ದು ಬಹಳ ಅವಶ್ಯಕತೆ ಅದ. ಅದು ಇವತ್ತು ನಾವೆಲ್ಲ ಭೂಮಿಯನ್ನು ಬರಡು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಮನೆಯೂ ಬರಡು ಆಗ್ತದ. ಅವಾಗ ಮನೆ ಅಂದರೆ ಎಷ್ಟು ಸಮೃದ್ಧ ಇರ್ತಿತ್ತು. ಈಗೆಲ್ಲ ಬರೀ ಪಾಕಿಟ್ ತುಂಬ್ಯಾವ, ಮನೆಯೊಳಗೆಲ್ಲ ಪಾಕಿಟ್, ಹೊರಗಿಂದೇ ಸಾಮಾನು ಬರಬೇಕು. ಆವಾಗ ನಮ್ಮ ಹಳ್ಳಿಗಳಲ್ಲಿ ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಹಳ್ಳಿಗೆ ಹೊರಗಿನಿಂದ ಶಹರದಿಂದ ಬರೀ ಏನು ತರ್ತಿದ್ರಂತ, ಉಪ್ಪು ತರ್ತಿದ್ರಂತ. ಉಪ್ಪು ಬಿಟ್ಟು ಬೇರೆ ತರ್ತಿರ್ಲಿಲ್ಲ. ಸಾಲಿ ಕಲಿಸೋದು ಊರಾಗ, ನ್ಯಾಯ ಹೇಳೋದು ಊರಾಗ, ಮತ್ತು ಎಲ್ಲ ಹೈಗಾರಿಕೆ ಅದು ಇದು ಎಲ್ಲ ಊರಾಗನೇ. ಬಟ್ಟೆ ತಯಾರು ಮಾಡೋರು ಊರಾಗ, ಕ್ಷೌರಿಕರು ಊರಾಗ, ಎಣ್ಣೆ ತೆಗೆಯೋರು ಊರಾಗ, ಎಲ್ಲರೂ ಊರಾಗ, ಬಡಿಗೆ ಊರಾಗ. ಹೊರಗಿನಿಂದ ಏನು ಬರ್ತಿತ್ತಂತ ಬರೀ ಉಪ್ಪು ತರ್ತಿದ್ರಂತ. ಮಹಾತ್ಮ ಗಾಂಧಿಯವರು ಬರೀ ಅದಕ್ಕಾಗಿಯೇ ಉಪ್ಪಿನ ಸತ್ಯಾಗ್ರಹ ಮಾಡಿದರು. ಅವರು ಬಂದು ಉಪ್ಪು ಮುಟ್ರಿ ಅಂತ ಹೇಳ್ತಿದ್ರು ಬ್ರಿಟಿಷರು. ಮುಟ್ಟುತ್ತ ನೋಡಿ ಬಂದು ಹೆಂಗೆ ಏನು ಮಾಡ್ತೀರಿ ಮಾಡ್ರಿ ಅಂತ ಇವ್ರು ಉಪ್ಪು ಮುಟ್ಟಾಕೆ ಹೋದರು. ಆವಾಗ ಹಳ್ಳಿಗಳು ಸ್ವಾವಲಂಬಿ ಇದ್ದು, ಪರಾವಲಂಬಿ ಇರಲಿಲ್ಲ. ಈಗ ನಾವು ಹಳ್ಳಿಯವರು ಅಥವಾ ಈಗ ಇಂಡಿ ನಮ್ಮದೊಂದು ಇಂಡಿ ಶ್ರೀಮಂತ ಆಗಿರ್ಬೇಕಾಗಿತ್ತಂದ್ರೆ ನಾವೆಲ್ಲ ಇಲ್ಲೇ ಮಾಡಬೇಕಾಗ್ತದೆ. ನಾವು ಇಲ್ಲಿಂದ ಹೋಗಿ ಅಲ್ಲಿ ವಿಜಯಪುರಕ್ಕೋ ಸೊಲ್ಲಾಪುರಕ್ಕೆ ಹೋದೆವು, ಸೊಲ್ಲಾಪುರ ಶ್ರೀಮಂತ ಆಯಿತು, ಇಂಡಿ ವಿಜಯಪುರ ಶ್ರೀಮಂತ ಆಯಿತು, ಇಂಡಿ. ಹಾಗೆ ಇವತ್ತು ಎಲ್ಲ ಹಳ್ಳಿಗಳು ಹೆಂಗಾಗ್ಯಾವಂದ್ರೆ ವೃದ್ಧಾಶ್ರಮಗಳಾಗ್ಯಾವ, ಆದಂಗಾಗ್ಯಾವ ವೃದ್ಧಾಶ್ರಮಗಳು. ಅಲ್ಲಿ ಯಾರು ಅದಾರಂದ್ರೆ ಬರೀ ವೃದ್ಧರಿರೋದು. ಎಲ್ಲ ವ್ಯಾಪಾರ ಉದ್ಯೋಗ ಎಲ್ಲ ಹೊರಗಡೆ ತೊಗೊಂಡು ಹೋಗಿಬಿಡೋದು. ಹೀಗಾದ್ರೆ ನಮ್ಮ ಪೂರ್ತಿ ಭಾರತ ದೇಶ ಹಳ್ಳಿಗಳ ದೇಶ. 6 ಲಕ್ಷ ಹಳ್ಳಿಗಳದಾವಂತ ಹೇಳ್ತಾರೆ. ಎಲ್ಲ ಹಳ್ಳಿಗಳು ಎಂದು ಶ್ರೀಮಂತ ಆಗೋದು. ಅದನ್ನು ರೈತರು ನಾವೆಲ್ಲ ಆಲೋಚನೆ ಮಾಡಬೇಕು. ಅದರಲ್ಲಿ ಆಕಳಿತ್ತಲ್ಲ, ಎತ್ತಿತ್ತಲ್ಲ, ಅದು ನಮ್ಮ ಎತ್ತು ಭಾರಿ ಇತ್ತು. ಅದು ನಂದಿ. ನಮ್ಮ ದೇಶದಲ್ಲಿ ಅದಕ್ಕೆ ಬಹಳ ಮಹತ್ವ. ಶಿವನ ಮುಂದೆ ನಂದಿನ ಕುಳಿತಿರ್ಬೇಕು, ನಂದಿ ಭಕ್ತಿ ಅದು. ನಾವೆಲ್ಲ ಶಿವನ ಹತ್ತಿರ ಯಾವಾಗರೆ ಸ್ವಲ್ಪ ಸ್ವಲ್ಪ ಹೋಗ್ತೀವಿ, ಆದರೆ ಅದು 24 ತಾಸು ಅಲ್ಲೇ ಇರ್ತದೆ ಶಿವನ ಮುಂದೆ. ಅವಾಗ ನಮ್ಮ ದೇಶದ ಝೇಂಡಾ ಇತ್ತಲ್ಲ, ಧ್ವಜ, ಆ ಝೇಂಡಾ ಏನಿತ್ತು ಅಂದರೆ ಈಗಿನ ಹಂಗೆ 3 ಬಣ್ಣ ಇರಲಿಲ್ಲ, ಒಂದೇ ಬಣ್ಣ, ಬಿಳಿ ಬಣ್ಣ. ಅದರೊಳಗೆ ಎತ್ತಿನ ಚಿತ್ರ, ಅದು ನಮ್ಮ ಮೊದಲಿನ ಝೇಂಡಾ ಇತ್ತು. ಆನಂತರ ಅವರು ಬ್ರಿಟಿಷರು ಸಹಿತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರಲ್ಲ, ಅವರೊಂದು ನಂದಿ ಬೆತ್ತ ಕೊಟ್ಟೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದಕ್ಕೆ ಸೇಂಗೋಲ್ ಅಂತ ಕರಿತಿದ್ರು. ಅದು ಮೊನ್ನೆ ತಮಿಳುನಾಡಿನಲ್ಲಿ ಇಟ್ಟಿದ್ರು. ಈಗ ಹೊಸ ಪಾರ್ಲಿಮೆಂಟ್ ಕಟ್ಟಿದ ಬಳಿಕ ಅದನ್ನು ಪಾರ್ಲಿಮೆಂಟದಲ್ಲಿ ತಂದಿಟ್ಟಾರೆ. ಅದಕ್ಕೆ ಸೇಂಗೋಲ್ ಅಂತ ಕರೀತಾರೆ. ಆವಾಗ ನಮ್ಮ ದೇಶದಲ್ಲಿ 2 ಪ್ರಮುಖ ಸಂಪ್ರದಾಯಗಳಿದ್ದು, ಒಂದು ಶಿವ ಸಂಪ್ರದಾಯ, ಇನ್ನೊಂದು ಶಕ್ತಿ ಸಂಪ್ರದಾಯ ಅಂತ ಕರಿತಿದ್ರು. ಶಿವ ಸಂಪ್ರದಾಯ ಯಾರ್ದಿರ್ತದ ಅವ್ರ ಕೈಯೊಳಗೆ ನಂದಿ ಬೆತ್ತ ಹಿಡಿತಿದ್ರು. ಶಕ್ತಿ ಸಂಪ್ರದಾಯ ಯಾರ್ದಿರ್ತದ ಅವರು ಸಿಂಹದ ಬೆತ್ತವನ್ನು ಕೈಯೊಳಗೆ ಹಿಡಿತಿದ್ರು. ನೀವು ಯಾವುದೇ ಊರಿಗೆ ಹಳ್ಳಿಗೆ ಹೋದ್ರಿ ಅಂದರೆ ಹಳ್ಳಿ ಅಗಸಿ ಬಾಗಿಲ ಮೇಲೇ ನಂದಿ ಇರ್ತಿತ್ತು. ಊರಿನಲ್ಲಿ ಮಲ್ಲಯ್ಯನ ಗುಡಿ, ಶಿವನ ಮಂದಿರ, ಮಹಾದೇವನ ಮಂದಿರ ಇತ್ತು ಅಂದ್ರೆ ಅಲ್ಲಿನೂ ಮ್ಯಾಲ ನಂದಿನೇ ಇರ್ತಿತ್ತು. ನೀವೆಲ್ಲರೂ ಶ್ರೀಶೈಲಕ್ಕೆ ಹೋಗ್ತೀರಿ, ಮಲ್ಲಯ್ಯಗೆ ಕಂಬಿ ತೊಗೊಂಡ, ಆ ಕಂಬಿ ಅದಕ್ಕೆ ಮಾಡ್ಯಾರ ಗೊತ್ತತ್ತೆ ನಿಮಗೆ? ಅದು ಒಕ್ಕಲಿಗರದು ಸಂಕೇತ. ಅದು ಅವಾಗ ಎತ್ತುಗಳನ್ನ ಬಿಟ್ಟು ಒಕ್ಕಲಿಗೆ ಇರ್ತಿರ್ಲಿಲ್ಲ. ಅವನಿಗೆ ಕುಳಿತ್ರ ನಿಂತ್ರ ಎಲ್ಲ ಎತ್ತುಗಳೇ. ಎಲ್ಲರ ಹೋಗೋದಾಯ್ತು ಎತ್ತುಗಳು, ಏನರ ಕೆಲಸ ಮಾಡೋದಾಯ್ತು ಎತ್ತುಗಳು. ಇಂಥ ಎತ್ತುಗಳನ್ನ ಬಿಟ್ಟು 15-20 ದಿವಸಗಟ್ಟಲೆ ಶ್ರೀಶೈಲಕ್ಕೆ ಹೋಗಬೇಕು. ಮತ್ತು ಈಗಿನ ಹಂಗೆ ಮೊಬೈಲ್ ಇರಲಿಲ್ಲ. ಎಲ್ಲಿ ಹೋದ್ರಿ ಇವತ್ತು, ಅಲ್ಲಿ ಹೋದೀವಿ, ಇಲ್ಲಿ ಹೋದೀವಿ, ಬಂದೀವಿ ಅಂತ ಹಿಂಗೆ ಇರಲಿಲ್ಲ. ಹೋದವ್ರು ಆ ಕಡೆ ಹೋಗ್ತಿದ್ರು, ಬರ್ತಾರೋ ಇಲ್ಲೋ ಅಂತ ಇರ್ತಿರ್ಲಿಲ್ಲ. ಅಂಥದ್ರೊಳಗೆ ಎತ್ತುಗಳನ್ನು ಬಿಟ್ಟು ಹೆಂಗೆ ಹೋಗೋದು ಅಂತ ಅವ್ನು ಚಿಂತೆ ಮಾಡ್ತಿದ್ದ. ಮುಂದೆ ಊರಾಗ ಸ್ವಾಮಿಗಳೂ ಎತ್ತುಗಳು ಇರ್ತಿದ್ದು. ಅವ್ರದ್ದು ಒಂದು ಎತ್ತ, ಅವ್ರು ಆ ಎತ್ತಿನ ಮೇಲೆ ತಿರುಗಾಡವ್ರು. ಅವ್ರಿಗೂ ಎತ್ತು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಅವಾಗ ಅವ್ರು ಏನು ಮಾಡಿದ್ರಂತ, ಎತ್ತಿನ ಆಕಾರದೊಳಗನೆ ಒಂದು ಕಂಬಿ ಮಾಡಿದ್ರು. ಅದು ಪ್ರತಿಬಿಂಬ, ಎತ್ತಿಂದು ಪ್ರತಿಬಿಂಬ ನೋಡ್ರಿ. ಅದಕ್ಕೂ 1-2 ಕೋಡ್ ಅದಾವ. ಅದಕ್ಕೂ ಮೇಲೆ ಬಟ್ಟೆ ಹಾಕ್ತಾರೆ, ಎಲ್ಲ ಗೆಜ್ಜಿ ಕಟ್ತಾರೆ.
ಎಲ್ಲ ಎತ್ತಿನಂಗೆ ಮಾಡೋದು. ಅವ್ರು ಏನು ತಿಳ್ಕೊಂಡು ಹೋಗ್ತಿದ್ರು ಅಂದ್ರೆ, ಇನ್ನು ನಾವು 15-20 ದಿವಸ ಏನು ಹೋಗ್ತೀವಿ, ನಮ್ಮ ಜೋಡಿ ನಮ್ಮ ಎತ್ತುಗಳು ಬರ್ತಾವ ಮತ್ತು ನಮ್ಮ ಎತ್ತುಗಳು ಸುರಕ್ಷಿತವಾಗಿ ಇರ್ತಾವು ಅಂತ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ನಂದಿ ಕೋಲ ಮತ್ತು ಈ ನಂದಿ ಕಂಬಿ ಇದ್ರನ್ನ ಸುಮ್ಮ ಮಾಡಿಲ್ಲ ಅವರು. ಅದರ ಹಿಂದೆ ರೈತರದ ಸಂಕೇತ ಅದು. ಎದಕ್ಕೆ ಮಾಡ್ತಿದ್ರು ಹಾಗೆ ಅದನ್ನು? ಅಷ್ಟು ಆ ಎತ್ತುಗಳಿಗೆ ಮಹತ್ವವನ್ನು ಕೊಡ್ತಿದ್ರು ರೈತರ, ಆಕಳುಗಳಿಗೆ ಮಹತ್ವವನ್ನು ಕೊಡ್ತಿದ್ರು. ಅದು ನಮ್ಮಲ್ಲಿ ಈಗೆಲ್ಲ ಕಡಿಮೆ ಆಗ್ತದೆ. ನಾವು ಬರೀ ಹೊರಗಿನ ವಸ್ತುಗಳಿಗೆ ಮಹತ್ವ ಕೊಡ್ತಾ ಇದ್ದೀವಿ. ನಾವು ಮತ್ತೆ ಒಂದಿಷ್ಟು ಪ್ರೀತಿಸಬೇಕು. ಹೋಗಲಿ, ನಮಗೀಗ ಶಹರದವ್ರಿಗೆ ಅದು ಮಾಡೋಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಅದಕ್ಕೆ ಎಲ್ಲೆಲ್ಲಿ ನಮಗೆ ಪೋಷಕ ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಆದ ರೈತರಿಗೆ ಅಲ್ಲೆಲ್ಲ ಕೊಡಬೇಕು. ಈಗ ರೈತರು ಆಗೋದಂದ್ರೆ ಒಲ್ಲೆಯಾಗಿಬಿಟ್ಟತಿ ಯಾರಿಗೆ. ಮುಂದೆ ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತ ಎಲ್ಲ ಹುಡುಗರದ್ದು ತಕರಾರು. ಏನಾರೇ ಆಗಲಿ ಅವನಿಗೆ ನೌಕರಿ ಬೇಕಂತ ಹೇಳ್ತಾರೆ. ನೌಕರಿ ಏನು ಮಾಡೋದು ಅದು ಪಾಪ. ಇನ್ನು ಮುಂದೆ 20 ವರ್ಷದೊಳಗೆ ಒಂದು ನೌಕರಿನೂ ಇರುವುದಿಲ್ಲ, ಒಂದು ನೌಕರಿನೂ ಇರಂಗಿಲ್ಲ. ಯಾಕಂದರೆ ಈಗಾಗಲೇ AI ಬಂದದ್ದು, ಎಲ್ಲ ಕೆಲಸ AI ಮಾಡ್ತದೆ. ಅದೇ ಟೀಚಿಂಗ್ ಶಿಕ್ಷಕ ಅದೇ ಆಗ್ತದೆ, ಎಂಜಿನಿಯರ್ ಅದೇ ಆಗ್ತದೆ, ಡಾಕ್ಟ್ರ್ ಅದೇ ಆಗ್ತದೆ, ವ್ಯಾಪಾರಿಗಾರ ಎಲ್ಲ ಅದೇ ಆಗ್ತದೆ. ಯಾವ ನೌಕರಿನೂ ಉಳಿಯೋದಿಲ್ಲ. ಆವಾಗ ನಾವು ಮತ್ತೆ ಭೂಮಿಗೇ ಬರಬೇಕು, ಒಕ್ಕಲ್ತನನೇ ಮಾಡಬೇಕು. ಕೊನೆಗೆ ನಾವು ಹೊರಗಿಂದ ಏನು ಕುಡ್ದಿದ್ರು ಸಹಿತ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಮನೆತನಕ್ಕಾಗಿರೇ ಅಷ್ಟು ನಾವೆಲ್ಲ ಮಾಡಬೇಕಾಗ್ತದೆ. ರೈತರ ಕಾಲ ಮತ್ತೆ ಬರ್ತದೆ. ಹಿಂದೆ ಹೆಂಗೆ ರೈತರ ಕಾಲ ಇತ್ತ ಹಂಗೆ ಬರ್ತದೆ. ಅದಕ್ಕಾಗಿ ನಾವು ಈಗೇ ಸ್ವಲ್ಪ ರೈತರು ಜಾಗೃತರಾಗಬೇಕು, ಒಂದಿಷ್ಟು ರೈತರನ್ನು ಪ್ರೀತಿಸಬೇಕು ಅಂತ ತಿಳ್ಕೊಂಡು ನೀವೆಲ್ಲ ಬಯಸಿದಿರಿ. ಬಹಳ ಸಂತೋಷ. ನಮ್ಮ ವಗ್ಗಿಯವರು ಮತ್ತು ಸ್ವಾಮೀಜಿಯವರು ಮಾತನಾಡ್ತಾರೆ. ಈಗ ವೇದಿಕೆ ಮೇಲೆ ಬಂದು ಅವ್ರು ಏನೇನು ಸಾಧನೆ ಮಾಡ್ಯಾರ ಸ್ವಲ್ಪ ನಾವೆಲ್ಲ ಕೇಳೋಣ. ನಮಸ್ಕಾರ. ಇಂದು ರೈತರ ಹಬ್ಬ ಇರೋದರಿಂದ ಅಪ್ಪಗಳವರ ಒಂದು ಕಳಕಳಿ ರೈತರ ಮೇಲೆ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇವತ್ತು ನೇರವಾಗಿ ನಾವು ಈ ನಾಡು ಕಂಡ ಶ್ರೇಷ್ಠ ರೈತ ವಗ್ಗಿಯವರನ್ನು ವೇದಿಕೆ ಮೇಲೆ ಕರೆದಿದ್ದೇವೆ. ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇವೆ. ಅವರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ. ಬಂಧುಗಳೇ, ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತೇವೆ. ಆದರೆ ಇವತ್ತು ಆ ಮೇಟಿನೇ ಮುರ್ಕೊಂಡು ಬಿದ್ದದ. ಮೇಟಿ ಮುರ್ಕೊಂಡು ಬಿದ್ದರೆ ಬದುಕೋದು ಹೇಗೆ? ಅದಕ್ಕಾಗಿ ನಾವು ಈಗ ರೈತರನ್ನೇ ಮಾತನಾಡಿಸ್ತಾ ಇದ್ದೇವೆ. ವಗ್ಗಿಯವರೇ, ನೀವು ಇವತ್ತು ಎಳ್ಳಾಮಾವಾಸ್ಯೆಯ ಹಬ್ಬದ ಪ್ರಯುಕ್ತ ನಮ್ಮ ಇಂಡಿ ನಗರಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಆಗಿರ್ತಕ್ಕಂಥ ಅಮೃತಾನಂದ ಪಂಗಳವರ ಆಧ್ಯಾತ್ಮಿಕ ಪ್ರವಚನದ ವೇದಿಕೆಗೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಮೊದಲನೇ ಪ್ರಶ್ನೆ, ಎಳ್ಳಾಮಾಸೆ ಹಬ್ಬ ಇದು ರೈತರ ಹಬ್ಬ ಅಂತ ಕರೀತಾರ. ಈ ಎಳ್ಳಾಮಾಸೆ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರಿ ರೈತರಿಗೆ? ನಾವು ಅಪ್ಪಾಜಿ ಎಳ್ಳಾಮಾಸೆ ಹಬ್ಬ ಅಂದ್ರೆ ಎಲ್ಲ ಮನೆ ಈಗ ಅಡವಿ ಒಳಗೆ ಹೊಲಗಳಿದ್ದು ಸಿಟಿ ಒಳಗೆ ಎಲ್ಲ ರೈತರು ಇರ್ತಾರೆ. ಅವ್ರನ್ನ ಒಂದು ಸಾರಿ ಹೊಲಕ್ಕೆ ಹೋಗಿ ಹೊಲ ಅಂದ್ರೆ ಏನು, ಬೆಳೆ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಇದು ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡ್ಕಿಂದ್ರೆ ಅವತ್ತೊಂದು ದಿವಸ ಹೋಗಿ ಹೊಲಕ್ಕೆ ಹೋಗಿ ಹೊಲದಾಗೆಲ್ಲ ಏನು ಬಗೆ ಬಗೆಯ ಪದಾರ್ಥಗಳನ್ನು ಮಾಡ್ಕೊಂಡು ಹೋಗಿ ಹೊಲದಾಗ ಅವತ್ತೊಂದು ದಿನ ಕಾಲ ಕಳೆಯೋ ಸಂಬಂಧ ಎಳ್ಳಾಮಾಸೆ ಅಂತೇಳಿ ಇದು ಮಾಡ್ತಾರೆ. ಅವರು ಭಾಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಹೊಲದಲ್ಲಿ ವೈವಿಧ್ಯಮಯವಾದ ಬೆಳೆಗಳಿರ್ತವೆ. ನೀವು ಯಾರು ಹೊಲಕ್ಕೆ ಹೋಗಂಗಿಲ್ಲ. ವರ್ಷದಾಗ ಒಂದು ಸಾರಿ ಆದರೂ ಕೂಡ ಹೊಲಕ್ಕೆ ಹೋಗಿ ನೀವು ಆ ಹೊಲದಾಗಿರ್ತಕ್ಕಂಥ ಸುಂದರ ಪರಿಸರದಲ್ಲಿ ಕುತ್ಕೊಂಡು ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಸಾದವನ್ನು ಮಾಡಿ ಆ ಬೆಳೆಗಳನ್ನು ನೋಡಿ ಆನಂದಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಇನ್ನೊಂದು ಪ್ರಶ್ನೆ ಇದೆ. ಈಗ ನೀವು
ನಾವು ಕೇಳ್ತಾ ಇದ್ದೀವಿ, ಭಾಳ ಬಡ ಕುಟುಂಬದಲ್ಲಿ ಬಂದಿದ್ದೀರಿ. ಇವತ್ತು ನೀವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಿರಿ. ರಾಷ್ಟ್ರ ನಿಮ್ಮನ್ನು ಗುರುತಿಸ್ತಾ ಇದೆ. ರಾಷ್ಟ್ರವನ್ನು ಗುರುತಿಸುವಂಥ ಕಾರ್ಯವನ್ನು ನೀವೇನು ಮಾಡಿದಿರಿ? ಅಪ್ಪಾಜಿ, ನಾನು ಸುರುವಿಗೆ ಒಕ್ಕಲ್ತನ ಮಾಡುವಾಗ ನಮ್ಮ ತಂದೆ ಹೊಟ್ಟೆಯಲ್ಲೇ ನಾವು 9 ಮಂದಿ ಮಕ್ಕಳು. ನಮ್ಮ ತಂದೆದು 3 ಎಕರೆ ಆಸ್ತಿ. ನಾವು ಸ್ವಲ್ಪ ನೇಟ್ ಇದ್ದೀನಿ, ಶೇಣೆ ಇದ್ದೀನಿ ಅಂತೇಳಿ ನಮ್ಮ ಅಪ್ಪ ನನಗೆ ಒಕ್ಕಲ್ತನಕ್ಕೆ ಹಾಕಿದೆ. ನಮ್ಮ ಅಣ್ಣ ಅದು ಸ್ವಲ್ಪ ಅಲ್ಗರ್ಜದ ಮೆತ್ತಗದ ಅಂತೇಳಿ ಅವ್ರನ್ನ ಸಾಲಿಗೆ ಹಾಕಿದ್ರು. ನಾನು ಒಕ್ಕಲ್ತನ ಎಂದು ಕಾಲಿಟ್ಟೆ 3 ಎಕರೆ ಆಸ್ತಿ ಮೇಲೆ 2 ಎತ್ತುಗಳು ಮಾಡಿ ಒಕ್ಕಲ್ತನ ಕಾಲಿಟ್ಟೆ. ಪ್ರತಿಯೊಂದು ಹೊಸ ನಮೂನೆ ಮಾಡಿದೆ ಒಕ್ಕಲ್ತನ. ಪ್ರತಿಯೊಂದು ಹೊಸ ನಮೂನೆ. ಅದಕ್ಕೆ ಯಾವುದು ಹೊಸ ನಮೂನೆ ಮಾಡಿದೆ ಅದಕ್ಕೆ ಪ್ರತಿಯೊಂದಕ್ಕೆ ನಮ್ಮ ಅಪ್ಪ ಆಡ ಬರ್ತಿದ್ದ. ಇದು ಹಿಂಗೆ ಮಾಡಿದ್ರೆ ಹಾಳಾಗ್ತದೆ, ಹಿಂಗೆ ಮಾಡಿದ್ರೆ ಹಾಳಾಗ್ತದೆ, ನೀವು ಮಾಡ್ಕೊಂಡೇ ತಿನ್ನಂಗಿಲ್ಲ ಹಿಂಗೆ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಹೊಸ ಪದ್ಧತಿ ಮಾಡಿ ನಮ್ಮ ಅಪ್ಪಗೆ ಹೇಳ್ತಿದ್ದೆ ನಾನು, ಅಪ್ಪಾಜಿ ನಾವು ಮಾಡೋದ್ರಾಗ ಏನಾರ ಫೇಲ್ ಆಯಿತು, ನೀ ಬೆಳೆಯೋದಕ್ಕಿಂತ ನಾವು ಒಂದು ಚೀಲ ಕಡಿಮೆ ಬೆಳೆದ ನಾನು ನೀ ಹೇಳ್ದಂಗೆ ಕೇಳ್ತೀನಿ. ನಾನು ಒಂದು ವೇಳೆ ನಾ ಮಾಡಿದ್ದು ಚಲೋ ಬತ್ತು ಅಂದ್ರೆ ನಾ ಏನು ಹೇಳ್ತೀನಿ ಅದಕ್ಕೆ ಸಹಕರಿಸ್ಬೇಕಪ್ಪ ಅಂತೀನಿ. ನಾ ಏನೇ ಬೆಳೆ ಮಾಡಿದ್ರೆ ನಮ್ಮ ಅಪ್ಪ ಹೊಲಕ್ಕೆ ಎಷ್ಟು ಬೆಳೆ ತೆಗಿತಿದ್ದು ಅದ್ರ ಡಬಲ್ ತೆಗೆದೀನಿ. 3 ಎಕರೆ ಆಸ್ತಿ ಮೇಲೆ ಇವತ್ತು ಒಕ್ಕಲ್ತನ ಮಾಡ್ಕೊತ ಬಂದು ಇವತ್ತು ನಮ್ಮ ಆಸ್ತಿ 131 ಎಕರೆ. 7 ಮಂದಿ ಅಣ್ಣ ತಮ್ಮ ಕೂಡಿದ್ದೀವಿ ನಾವು. ನಾನು ಮತ್ತು ಇವತ್ತು ನಮ್ಮ ಮನೆಯೊಳಗೆ ಪರ್ಸಿಕಲ್ಲಿಲ್ಲ, ಸೆಗಣಿಲೆ ಸಾರಿಸಿದ ಮನೆ ಐತಿ. ಚಪ್ರ ಮನೆ ಅದ ನಮ್ಮಲ್ಲಿ, ಬಿಲ್ಡಿಂಗ್ ಇಲ್ಲ ಏನಿಲ್ಲ. ಒಂದು 4-5 ಗುಡಿಸಲಗಳು ಹಾಕಿವೆ ಪ್ರತಿಯೊಂದು ತೋಟದಾಗ. 72 ಎಕರೆ ಒಂದೇ ಬಾಯಿ ಮೇಲೆ ಉಣುವಂಥ ನೀರಾವರಿ ಐತಿ. ಮತ್ತು ನಮ್ಮ ಅಪ್ಪ ಬಹಳ ಸಂತೋಷಪಟ್ಟ ನಾ ಮಾಡೋದು ನೋಡಿ. ಅವ 16 ಚೀಲ ಶೇಂಗಾ ಬೆಳೆಯವಲ್ಲ, ನಾನು 100 ಚೀಲ ಬೆಳೆದೀನಿ. ಏನು ಮತ್ತು ಮಂದೆಲ್ಲ 50 ಟನ್ ಕಬ್ಬು ಬೆಳೆಯವ, ನಾನು 72 ಟನ್ ಬೆಳಿತೀನಿ ಆರ್ಗ್ಯಾನಿಕ್ದೊಳಗೆ, ಒಟ್ಟು ಏನು ರಾಸಾಯನಿಕ ಮುಟ್ಲಾರ್ದೇನೆ. ಮತ್ತು ಇವತ್ತು ಕೆಲವೊಂದು ಬೆಳೆ ಅದಾವ ನಮ್ಮ ನೋಡೋಕೆ ಬರ್ತಿದ್ರು. ಬರ್ರಿ, ಒಂದು ನಿಂಬೆ ಗಿಡಕ್ಕೆ 1 ವರ್ಷಕ್ಕೆ 20,000 ಕಾಯಿ ಹರಿತೀನಿ ನಾನು. ಕೈಲೇ ಕೆದರಿದ್ರೆ ಒಂದು ಚೋಟಿ ಮಣ್ಣು ಕೆದರ್ತೈತಿ, ಅಟ್ಟಿ ಮದುವೆ ಐತಿ. ನಮ್ಮ ಹೊಲ್ದಾಗ ಔಷಧಿ ತಿರುಗಾಡಿದ್ರೆ ನಮ್ಮ ಭೂಮಿ ಒಳಗಿನ ಜೀವಾಣುಗಳು ಸಾಯ್ತವನು ಸಮಾಧಾನ ಆಗ್ಬೇಕಂತೀವಿ ನಾವು ತಿರುಗಾಡೊಳಗೆ. ಹಂಗಿಟ್ಟಿನಿ ನಮ್ಮ ತೋಟ. ಮನೆಯೊಳಗೆ 20-30 ದನಗಳು ಅದಾವ. ಎತ್ತ, ಎಮ್ಮೆ, ಕುರಿ, ಕೋಳಿ ಇದು ಇಲ್ಲ ಅನ್ನೋಂಗಿಲ್ಲ. ಸಮಗ್ರ ಕೃಷಿಯೊಳಗೆ ಒಕ್ಕಲ್ತನ ಮಾಡ್ತೀನಿ. ಇಡೀ ರಾಜ್ಯದ ಮೂಲೆ ಮೂಲೆ ಜನ ನೋಡ್ಲಿಕ್ಕೆ ಬರ್ತಾರೆ ತೋಟ. ಅಂಥ ತೋಟ ಐತಿ, ನೋಡ್ಬೋದು ಯಾರು ಬಂದು. ಭಾಳ ಅತ್ಯದ್ಭುತವಾದ ಮಾತುಗಳನ್ನು ಆಡಿದಿರಿ. ನೀವು ಹೇಳಿದಿರಿ, ನಾನಿವತ್ತು 3 ಎಕರೆದಿಂದ 125 ಎಕರೆಯನ್ನು ಗಳಿಸಿದ್ದೀನಿ. ಅದು ಸಾವಯವ ಕೃಷಿಯ ಅದರ ಶಕ್ತಿಯಿಂದ ಬಂತು. ಆದರೆ ಶ್ರೀಮಂತರಾದ ಮೇಲೆ ಭವ್ಯವಾಗಿರ್ತಕ್ಕಂಥ ಮಹಲ್ಗಳನ್ನು ಕಟ್ತಾರೆ ಒಕ್ಕಲಿಗರಿಗೂ ಕೂಡ. ಆದರೆ ನಾನು ಯಾವುದೇ ಮಹಲ್ಗಳನ್ನು ಕಟ್ಟಲಿಲ್ಲ, ಗುಡಿಸಲ್ದಾಗನೇ ವಾಸ ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ಇವತ್ತು ಎಲ್ಲರೂ ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಟ್ಯಾರ, ಗುಡಿಸಲ್ದಾಗ ವಾಸ ಮಾಡ್ತಿರಲ್ಲ. ಮತ್ತು ನಿಮ್ಮ ಮನೆಯಾಗಿರ್ತಕ್ಕಂಥವ್ರಿಗೆ ಮಹಲ್ಗಳನ್ನು ನೋಡಿ ನಾವೇನು ಗುಡಿಸಲ್ದಾಗ ಇದ್ದೀವಿ ಅಂತ ಕೀಳಿರಿಮೆ ನಿಮಗೆ ಬಂದಿಲ್ಲ? ಇಲ್ಲ ಸರ್, ನಮ್ಮ ಮನೆಯವರು ಭಾಳ ಸಂತೋಷ ಪಡ್ತಾರೆ. ನಮ್ಮ ಅಣ್ಣ ಕಾರವಾರ ಮಾಡಿ ಅಗದಿ ನಮಗೆ ಹೆಂಡಿಲೆ ಸಾರಿಸಿದ ಮನೆಯೊಳಗಿಟ್ಟು ನಾವು ಎಷ್ಟು ಶ್ರೀಮಂತರು ಇದ್ದೀವಿ. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಶುಗರ, BP ಅವು ಇವು ಏನೇನೋ ಕಾಯಿಲೆಗಳವ. ನಮ್ಮ ಮನೆಯೊಳಗೆ ಯಾರು ಒಂದು ಗುಳಿಗೆ ತೊಗೊಳಂಗಿಲ್ಲ. ಏನು ಎಲ್ಲರೂ ಎಷ್ಟು ದಟ್ಬಿಟ್ಟು ಅದಾಗ. ನನಗೆ 66 ವರ್ಷ ವಯಸ್ಸು. ಈಗ ನಾನು ಇನ್ನೂ ತುಂಬ ಚೀಲ ಹೊತ್ಕೊಂಡು ತಿರುಗಾಡ್ತೀನಿ ನಾನು. ಏನು ಮತ್ತು ಪ್ರತಿಯೊಬ್ಬರು ನಮ್ಮ ಮನ್ಯಾಗ ಎಷ್ಟು ಮಕ್ಕಳು ಈಗ 50 ಜನ ಇದ್ದೀವಿ ನಾವು. ಎಲ್ಲರೂ ನೋಡ್ರಿ ನೀವು ಎಷ್ಟು ಸದೃಢಾಗ್ಯಾರ. ಈ ಆರ್ಗ್ಯಾನಿಕ್ ತಿನ್ನೋದ್ರಿಂದ ಏನು ತಿನ್ಲಾಕ ನಾವು ಬೆಳಿತೀವಿ ಎಲ್ಲನೂ ಆರ್ಗ್ಯಾನಿಕ್ ಐತಿ, ಯಾವುದೂ ರಾಸಾಯನಿಕ ಇಲ್ಲ. ಜೋಳ, ಗೋಧಿ ಪ್ರತಿಯೊಂದು ಏನು ಮಾಡ್ತೀವಿ ಎಲ್ಲ ಆರ್ಗ್ಯಾನಿಕ್ ಮಾಡ್ತೀವಿ. ಉಪ್ಪ ಎಣ್ಣೆ ಆಡಿಬಿಟ್ರೆ ಎಲ್ಲನೂ ಮನೆಯೊಳಗೆ ಬೆಳಿತೀವಿ ನೋಡಿ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಮನೆಯೊಳಗೆ ನಾವು ಯಾರೂ ದೊಡ್ಡ ದೊಡ್ಡ ಮಹಲ್ಗಳಲ್ಲಿ ಇಲ್ಲ ಅಂತ ದುಃಖಿಗಳಿಲ್ಲ, ನಾವು ಗುಡಿಸಲದೊಳಗನೇ ನಾವು ಮಹಲದಾಗಿದ್ದಂಗೆ ಇದ್ದೀವಿ ಅಂತ ನೀವು ಹೇಳಿದಿರಿ. ಭಾಳ ಸಂತೋಷ ಅದ. ಆದರೆ ಈಗಿನ ಸ್ವಸ್ಥಂದಿರ ಅದ್ರಾಗ ಹೆಂಗೆ ವಾಸ ಮಾಡ್ತಾರೆ ಅವರು? ಭಾಳ ಪ್ರೀತಿಲೇ ರೀ. ಬರ್ರಿ ನೀವು ನೋಡೋಕೆ ಹೇಳ್ತಾರೆ ಅವ್ರು ಹೆಂಗಿದ್ದೀವಿ ಅನ್ನೋದು, ಎಷ್ಟು ಇದು ಇದ್ದೀವಿ ಅನ್ನೋದು ಹೇಳ್ತಾರೆ. ಧನ್ಯವಾದಗಳು. ಈಗ ಭಾಳ ಮಂದಿ ಈ ಒಕ್ಕಲ್ತನ ಮಾಡೋರಿಗೆ ಕನ್ಯೆ ಕೊಡ್ತಾ ಇಲ್ಲ. ಯಾಕೆ ಕನ್ಯೆ ಕೊಡ್ತಾ ಇಲ್ಲ? ಮತ್ತೆ ಈ ಹುಡುಗರು
ಒಕ್ಕಲ್ತನ ಮಾಡೋರಿಗೂ ಕೂಡ ನಾ ಮುಂದೆ ನೀ ಮುಂದೆ ಅಂತ ತಿಳ್ಕೊಂಡು ಕನ್ಯಾ ಕೊಡ್ಲಾಕ್ ಬರ್ಬೇಕಾಗಿತ್ತಂದ್ರೆ ಹುಡುಗರು ಏನು ಮಾಡಬೇಕು? ಹುಡುಗರು ಒಕ್ಕಲ್ತನ ಮಾಡ್ಬೇಕು. ಈಗ ನನ್ನ ಮಗ ನೌಕರಿ ಬಿಟ್ಟು ಒಕ್ಕಲ್ತನಕ್ಕೆ ಬಂದಾನ. ಬೆಂಗಳೂರದಾಗ HL ಕಂಪ್ನಿ ಒಳಗೆ ನೌಕರಿ ಇತ್ತು. ನೌಕರಿ ಅಲ್ಲಪ್ಪ, ನಾನು ನಿನ್ನ ಜೋಡಿ ಒಕ್ಕಲ್ತನ ಮಾಡ್ತೀನಿ ಅಂತಾನ. ಒಂದು ವರ್ಷಕ್ಕೆ ಮಿನಿಮಮ್ ಅವನಿಗೆ ಒಂದು ಪ್ಲಾಟ್ ಹಾಕಿ ಕೊಟ್ಟಿನಿ ನಾನು. ಇದು ನೀನೇ ಮಾಡಬೇಕು, ಯಾವ ಮೇಸ್ತ್ರಿ ಇಡಲ್ಲ, ಏನಿಲ್ಲ, ಅದು ನಿಂದೇ ಕೆಲಸ. ಇನ್ನು 2 ಮಕ್ಕಳು ಮುರಾರ್ಜಿ ಸಾಲಿ ಬಿಟ್ಟು ಬಂದಾರಿ, ಅವ್ರಿಗೆ ಒಂದೊಂದು ಪ್ಲಾಟ್ ಕೊಟ್ಟೀನಿ ಎಲ್ಲರಿಗೆ. ಪ್ರತಿಯೊಬ್ಬ ಮಗ ಕಮ್ಮಿ ಅಂದರೂ 50 ರಿಂದ 60 ಲಕ್ಷ ರೂಪಾಯಿ ಉತ್ಪನ್ನ ತೆಗಿತಾನೆ ಒಂದು ವರ್ಷಕ್ಕೆ. 4 ಮಂದಿ ಮಕ್ಕಳು ಒಕ್ಕಲ್ತನ ಮಾಡ್ಲಕ್ಕೆ ಬಂದಾಗ ಸಾಲಿ ಮತ್ತು ನೌಕರಿ ಬಿಟ್ಟು ಬಂದು ಒಕ್ಕಲ್ತನ ಮಾಡ್ತಾರೆ. ಅದಕ್ಕಾಗಿ ಅಷ್ಟು ಜನ ನಮ್ಮ ಒಕ್ಕಲ್ತನ ನೋಡ್ಲಿಕ್ಕೆ ಬರ್ತಾರೆ. ನಾವು ಏನು ಹೇಳಿ ಬಂದಿರ್ತೀವಿ ಅದು ನಾವು ವಾಪಸ್ ಹೋಗೋದಾಗ ಕೆಲಸ ಮಾಡಿಟ್ಟಿರ್ತಾರೆ. ಪ್ರತಿಯೊಂದು ಚಾಚು ತಪ್ಪದೆ ನಮ್ಮ ಮಾತು ಒಬ್ಬರು ತಿರಸ್ಕಾರ ಮಾಡಲ್ಲ. ಹೆಣ್ಮಕ್ಳು ಮಾಡೋಂಗಿಲ್ಲ, ಗಂಡ್ಮಕ್ಳು ಮಾಡಲ್ಲ. ನಾವು ಏನು ಹೇಳಿರ್ತೀನಿ ಆ ಕೆಲಸ ಮಾಡ್ತಾರೆ. ಅದು ಒಟ್ಟು ಯಶಸ್ವಿ ಆಗೋದ್ರಿಂದ ನಾವು ಏನು ನಿರೀಕ್ಷೆ ಮಾಡಿರ್ತೇವೆ ಅದು ಇದು ಇಷ್ಟೇ ಬರ್ತದೆ ಅಂತೇಳಿ ಅದರದ್ದು 2 ಪಟ್ಟು ಬರ್ತೈತೆ. ಅದಕ್ಕೆ ಬೇಕು ಯಾವಾಗ ಬೇಕಾಗ್ತದೆ ಆ ಬೇಕಾದೊಳಗೆ ಏನು ಬೇಕು ಅದು ಕೊಡಬೇಕು ಅಷ್ಟೇ. ಅದನ್ನು ಮಾಡಿದ್ರೆ ಐತೇಳು ಹೋದ್ರೆ ಐತೇಳು ಅನ್ನೋಂಗೆ ಇರಲ್ಲ. ಭಾಳ ಅದ್ಭುತವಾದಂಥ ಉತ್ತರವನ್ನು ಅವ್ರು ಕೊಟ್ಟರು. ನೋಡಿ, ನಾವು ಜನಗಳನ್ನು ನಮ್ಮ ಮನೆಗೆ ಕನ್ಯಾ ಕೊಡಲಿಕ್ಕೆ ಅವರೇ ಕ್ಯೂ ಹಚ್ಚಿ ನಿಂದಿರಬೇಕು. ಹಂಗೆ ಒಕ್ಕಲಿಗರ ಮಕ್ಕಳಾಗಬೇಕು. ದೊಡ್ಡ ಕಂಪನಿ ಒಳಗೆ ನೌಕರಿ ಇರ್ತಕ್ಕಂಥ ಹುಡುಗನೂ ಕೂಡ ಏನಪ್ಪ ಅಂದರೆ ಬಿಟ್ಟು ಬಂದು ಒಕ್ಕಲ್ತನ ಮಾಡಕತ್ತೇನಂದ್ರೆ ಅದರಾಗಿಂತಲೂ 10 ಪಟ್ಟು ಇಲ್ಲಿ ಲಾಭ ತೆಗಿತಾನ ಅನ್ನುವಂಥ ಕಾರಣಕ್ಕಾಗಿ ಬಂದಾನ. ಅದಕ್ಕಾಗಿ ಇಂಥ ಮನೆಗೆ ಕನ್ಯಾ ಕೊಡಲಿಕ್ಕೆ ಲೈನ್ ಹಸ್ತದ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅವರಿಗೆ. ಇನ್ನೊಂದು ನಂದು ಪ್ರಶ್ನೆ ಇದೆ ನಿಮಗೆ. ಇವತ್ತ ಭಾಳ ಜನರು ಈ ಸಾವಯವ ಕೃಷಿಯನ್ನು ಮಾಡ್ತಾ ಇಲ್ಲ. ಅವರು ಬರೇ ರಸಗೊಬ್ಬರವನ್ನೇ ಹಾಕಿ ಕ್ರಿಮಿ ನಾಶಕಗಳನ್ನೇ ಬಳಸಿ ಭೂಮಿನೂ ಹಾಳು ಮಾಡ್ಯಾರ, ಮತ್ತೆ ಅವರು ಸಾಲಗಾರರಾಗ್ಯಾರ. ಅವ್ರಿಗೆ ನಿಮ್ಮ ಸಂದೇಶ ಏನು? ಸರ್, ಈಗ ಮೊದಲು ರಾಸಾಯನಿಕ ಮಾಡ್ಕೋತ ಬಂದಾರ, ಇವಾಗ ಒಮ್ಮೆ ಸಾವಯವಿಕ ಬಂದ್ರೆ ಅಂದ್ರೆ ಅವ್ರಿಗೆ ಪೂರ ಕೈ ಕಟ್ಟಿಬಿಡ್ತದೆ. ಅದಕ್ಕೆ ಕ್ರಮೇಣವಾಗಿ ಯಾರೇ ಒಕ್ಕಲ್ತನ ಮಾಡ್ತೀನಿ ಅಂತೀರಿ ಮೊದಲ ಮನ್ಯಾಗ 2 ಆಕಳ ಕಟ್ಟಬೇಕು. 2 ಆಕಳ ಕಟ್ಟಿದ್ರಿ ಅಂದರೆ ಕನಿಷ್ಠ 10 ಎಕರೆ ಹೊಲ ರಾಸಾಯನಿಕ ಮುಕ್ತ ಮಾಡ್ಬೋದು. ಮತ್ತು ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ. ರಾಸಾಯನಿಕ ಮಾಡೋದ್ರಿಂದ ಜಾಸ್ತಿ ಬಂದು ಈಗ ಆರ್ಗ್ಯಾನಿಕ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಬರ್ತದೆ. ಸ್ವಲ್ಪ ಸಹಿಸ್ಕೋಬೇಕು, ಒಂದು 4-6 ವರ್ಷ. ಅಷ್ಟರೊಳಗೆ ಮೊದಲು ಏನು ಮಾಡ್ತೀರಿ ಅದ್ರದ್ದು ಡಬಲ್ ಬೆಳೀತದೆ. ಮತ್ತು ಆ ಭೂಮಿ ಜೀವಂತ ಇಟ್ಟಂಗೆ ಆಗ್ತದೆ. ನಾವು ಭೂಮಿಗೆ ಸಾಯಿ ಹೊಡೆಯಂಗಿಲ್ಲ. ಭೂಮಿಗೆ ಇದು ರಾಸಾಯನಿಕ ಹಾಕೋದ್ರಿಂದ ಭೂಮಿ ಇದು ಕಡಿಮೆ ಹಾಕೋತ ಬರ್ತದೆ. ಅದಕ್ಕೆ ನಾವು ರಾಸಾಯನಿಕ ಮಾಡಬೇಡ್ರಿ, ಆರ್ಗ್ಯಾನಿಕ ಕೃಷಿ ಮಾಡಿರಿ. ಸಾವಯವಿಕ ಕೃಷಿ ಮಾಡೋದ್ರಿಂದ ಭೂಮಿ ಫಲವತ್ತಾಗಿ ಉಳಿತದೆ ಅಂತ ಹೇಳ್ತೀವಿ ನಾವು. ನಿಮ್ಮ ಮಾರ್ಗದರ್ಶನದಿಂದ ಎಷ್ಟೊಂದು ಕುಟುಂಬಗಳು ಈಗ ಸಾವಯವ ಕೃಷಿಗೆ ಅವರು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ಅದನ್ನ ನಮ್ಗೆ ತಿಳಿಸ್ಕೊಡಿ. ಆಯ್ತು ಸರ್, ಕನಿಷ್ಠ 1,000 ಮಂದಿ ಈಗ ಸಾವಯವಿಕ ಕೃಷಿ ಮಾಡಾಕತ್ತಾರೆ ನಮ್ದು ಕೇಳಿ. ನಾನು ಎಷ್ಟೋ ರೈತರಿಗೆ ಇಂಥದ್ದೆಲ್ಲ ಕೆಲಸ ಬಿಟ್ಟು ಅವ್ರವ್ರ ಮನೆಗೆ ಹೋಗಿ ಅವ್ರಿಗೆ ತೋರಿಸಿ ಹೇಳಿ ಜೀವಾಮೃತ ಹೆಂಗೆ ಮಾಡಬೇಕು, ತಿಪ್ಪಿ ಗೊಬ್ಬರ ಹೆಂಗೆ ತಯಾರು ಮಾಡಬೇಕು, ಇಂಥದ್ದೆಲ್ಲ ತೋರ್ಸಕ್ಕೆ ಇಡೀ ರಾಜ್ಯದ ಮೂಲೆ ಸುತ್ತಾಡೀನಿ. 3 ತಿಂಗಳ ದಿನ ಏಕಾಟೆ. ಇವಾಗ ಇದೇ 1 ವಾರ ಆಯ್ತು ಬಿಟ್ಟಿನಿ ನಾನು. ಈಗ ನೀವು ರಾಸಾಯನಿಕ ಇಲ್ಲದನೆ ನೀವು ನಿಮ್ಮ ಮನೆಯ ತಿಪ್ಪಿ ಗೊಬ್ಬರವನ್ನು ಬೆಳೆಸಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಾವಯವ ಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ. ನಿಮ್ಮ ಈ ಸಾವಯವ ಕೃಷಿ ಭಾಳ ಕಷ್ಟದಾಯಕವಾಗಿರ್ತಕ್ಕಂಥ ಕೃಷಿ. ಇದಕ್ಕೆ ನಮ್ಮ ಮಾರ್ಕೆಟ್ನಲ್ಲಿ ಯಾವ ರೀತಿಯಾದ ಬೇಡಿಕೆಗಳಿದ್ದಾವೆ? ಬೇಡಿಕೆ ನೋಡ್ರಿ, ಈ ಸದ್ದ ನಮ್ಮ ನಿಂಬೆಹಣ್ಣು ಹೋದ್ರೆ ಹಿಂಗೆ ಬರೀ ಗಾಡಿ ಹೋಗೋದು ಒಗ್ಗಿಯೋದು ಬತ್ತು ನೋಡ್ರಿ. ಸದ್ಯ ಫಸ್ಟಿನ ಗಾಡಿ, 2ನೇ ಗಾಡಿ ಬತ್ತು ನೋಡಿ ಒಗ್ಗಿಯೋದು. ಎಲ್ಲರೂ 600 ಮರ ಒಳಗೆ ನಮ್ಮದು 900 ರೂಪಾಯಿ ಮಾತು. ಯಾಕಂದ್ರೆ ಅದು ಮಾಲ್ ಶೈನಿಂಗ ಹಂಗಿರ್ತೈತಿ. ಇದು ಅದ್ರದ್ದು ಕಲಾರ ಹಣ್ಣಿನೊಳಗೆ ತೊಂದ್ರು. ಈಗ ದ್ರಾಕ್ಷಿ ಐತಿ ನಮ್ಮದು, ನೋಡಿದ್ರೆ ಮಾರಿ ಕಾಣಿಸ್ತದೆ. ಎಲ್ಲರೂ ಏನೇನು ಆ ರೋಗ ಬರ್ತದೆ ಇದು ಬರ್ತದೆ. ಯಾವುದೂ ರೋಗನೇ ನಮ್ಮ ಹೊಲ್ದಾಗ ಕಾಲಿಟ್ಟಿಲ್ಲ. ನಿಂಬೆ ಗಿಡದಾಗೂ ಇಲ್ಲ, ದ್ರಾಕ್ಷಿ ಒಳಗೂ ಇಲ್ಲ. ಯಾವ ಪ್ರತಿಯೊಂದು ಬೆಳೆಯಾಗ ಹಂಗೆ ಐತಿ. ಅದು ನೋಡ್ಲಿಕ್ಕೆ ಭಾಳ ಜನ ಬರ್ತಾರೆ. ನಮ್ಮಲ್ಲಿ ಯಾಕೆ ಹಿಂಗೈತಿ, ಅವರಲ್ಲಿ ಯಾಕೆ ಹಿಂಗೈತಿ. ನಾವು ಹೇಳ್ತೀವಿ ಇಂಥ ತಿಪ್ಪಿ ಗೊಬ್ಬರ 1 ವರ್ಷಕ್ಕೆ ಕಮ್ಮಿ ಅಂದ್ರೆ 300 ಟ್ರಿಪ್ ತಿಪ್ಪಿ ಗೊಬ್ಬರ ತಯಾರು ಮಾಡ್ತೀನಿ ನಾನು. ಮತ್ತು ಪ್ರತಿದಿನ ಹಿಡಿದು ಗೋಮೂತ್ರ ಸಿಂಪರಣೆ ಮಾಡ್ತೀವಿ ನಾವು ಬೆಳೆಗಳಿಗೆಲ್ಲ. ಮತ್ತು ನೀರಿನೊಳಗೂ ಕೊಡ್ತೀವಿ. ಕುಡೋದ್ರಿಂದ ನೆಲ ಅಗದಿ ಮೃದುವಾಗಿರ್ತದೆ, ಸದೃಢವಾಗಿ ಬೆಳೀತದೆ.
ನಿಮ್ಮ ಹೊಲದಲ್ಲಿ ಈ ಸದ್ಯ ಎಷ್ಟು ಪ್ರಕಾರದ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಿ? ನಮ್ಮಲ್ಲಿ ಕಮ್ಮಿ ಅಂದ್ರೆ ಈ ಸದ್ದು ಒಂದು 100ಕ್ಕಿಂತ ಅಧಿಕ ಹೆಚ್ಚಿನ ಪ್ರಮಾಣದ ಬೆಳೆ ಅದಾವ ನಮ್ಮಲ್ಲಿ. ಎಲ್ಲ ಹಣ್ಣಿನ ಗಿಡ ಅದಾವೆ. ಎಂಥ ಹಣ್ಣು ಎಲ್ಲಿ ಸಿಗಲಾಗಂಥ ಹಣ್ಣಿನ ಗಿಡ ನಮ್ಮಲ್ಲಿ ಐತ್ರಿ ಈ ಸದ್ದು. ವಿದೇಶದಾಗ ಬೆಳೆಯುವಂಥ ಹಣ್ಣನ್ನು ನಮ್ಮಲ್ಲಿ ಬೆಳೆದೆವು. ನಮ್ಮ ದೇಶದಾಗ ಬೆಳೆಯುವಂಥ ಹಣ್ಣು ನಮ್ಮಲ್ಲಿ ಅದಾವ. 12 ತಿಂಗಳು ಯಾವಾಗ ಬಂದರೂ ಯಾರೂ ಖಾಲಿ ಬಾಯಿಲೆ ಬರಬಾರ್ದು, ಏನಾರೇ ತಿಂದೇ ಬರಬೇಕು. ಹಂಗೆ 12 ತಿಂಗಳು ಹಣ್ಣು ಸಿಗುವಂಥ ಗಿಡಗಳು ಅವು ನಮ್ಮ. ಈ ನಿಮ್ಮ ಹೊಲದಲ್ಲಿ 100 ಥರದ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಮತ್ತು ಇದಕ್ಕೆಲ್ಲ ಈ ಕೃಷಿಕರ ಕೊರತೆ, ದುಡಿಯೋರ ಕೊರತೆ ಆಗ್ತದೇನು? ದುಡಿಯೋರ ಕೊರತೆನೇ ಇಲ್ಲರಿ ನಮಗೆ. ನಾವು ಒಬ್ಬರಿಗೆ ಹೇಳಿದ್ರೆ ಅಂದ್ರೆ 4 ಜನ ಬರ್ತೈತಿ ನಮ್ಮಲ್ಲಿ. ಇವತ್ತು ಕಮ್ಮಿ ಅಂದ್ರೂ 50 ಜನ ಫಿಕ್ಸ್ ದುಡಿಯೋರು ಅದ. ನಮ್ಮ ಮನೆಯವ್ರಿಗೆ ಮೊದಲು 20 ಮಂದಿ ದುಡಿಯೋರು ಇದ್ದೀವಿ ನಾವು. 20 ಮಂದಿ ಮನೆಯವ್ರು ದುಡಿತೀವಿ. ನಮಗೆ ಸಾಲಿ ಕಡೆಯನ್ನು ನಮ್ಮ ಕಳಿಸಿದ್ರು ಒತ್ತಿ ಹೆಡಕಿಡ್ದು ಕಳಿಸಿದ್ರು ವಾಪಸ್ ಬರ್ಲಾಕತ್ತಾರ ಇಲ್ಲಿಗೆ. ಏನು ರೀ ನಮ್ಮ ಒಕ್ಕಲ್ತನ ಹೆಂಗೈತಪ್ಪ ಅಂದ್ರೆ ಅದು ಬಂಗಾರದ ಮನುಷ್ಯ ಸಿನಿಮಾ ಐತಲ್ಲ, ಅದೇ ನೋಡೋದು ನಮ್ಮ ಒಕ್ಕಲ್ತನ ನೋಡೋದು ಒಂದೇ ಐತಿ. ಭಾಳ ಸಂತೋಷ. ಬಂಗಾರದ ಮನುಷ್ಯ ಸಿನಿಮಾ ನೀವು ಅಲ್ಲಿ ಬರೇ ಚಿತ್ರದಾಗ ನೋಡಿರಿ, ಆದರೆ ರಿಯಲ್ ಬಂಗಾರದ ಮನುಷ್ಯ ಇಲ್ಲಿ ನಮ್ಮ ನಾಡಿನೊಳಗೆ ಯಾರಾದರೂ ಇದ್ರೆ ಅದು ಒಗ್ಗಿಯವರಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಇಂಥ ಒಬ್ಬ ಬಂಗಾರದಂಥ ಮನುಷ್ಯ ಇವತ್ತು ವೇದಿಕೆ ಬಂದು ಕುಂತಿದ್ದಾನೆ. ಭಾಳ ಸಂತೋಷ ಆಗ್ಯದ. 3 ಎಕರೆ ಇದ್ದಂಥ ವ್ಯಕ್ತಿ ಇವತ್ತು 120 ಎಕರೆಯನ್ನು ಗಳಿಸಿ ಇಡೀ ಸಾವಿರಾರು ಕುಟುಂಬಗಳಿಗೆ ಸಾವಯವದ ಮಾರ್ಗದರ್ಶನವನ್ನು ತೋರಿರ್ತಕ್ಕಂಥ ಈ ವ್ಯಕ್ತಿಗೆ ನಮ್ಮ ಭಾರತ ಸರ್ಕಾರ ಇವರನ್ನು ಗುರುತಿಸಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನಿಮಗೆ ಕೊಟ್ಟರು. ಬಿಲಿಯನೇರ್ ಪ್ರಶಸ್ತಿ ಕೊಟ್ಟ. ಬಿಲಿಯನೇರ್ ಅಂತೇಳಿ ಪ್ರಶಸ್ತಿ ಕೊಟ್ಟ. ಆ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ ನಿಮಗೆ ಬಂತಲ್ಲ, ನಿಮಗೆ ಯಾಗ ಅನ್ನಿಸ್ತು? ನನಗೆ ಎಷ್ಟು ಕಷ್ಟಪಟ್ಟು ಎಂಥ ಸಣ್ಣ ಒಕ್ಕಲ್ತನ ಈ ಮಟ್ಟಕ್ಕೆ ಮಾಡೀನಂದ್ರೆ ಇದನ್ನು ಗುರುತಿಸೋದೇ ಭಾಳ ಕಠಿಣ. ಯಾಕಂದ್ರೆ ನಾನು ಒಕ್ಕಲ್ತನ ಮಾಡುವಾಗ ನನಗೆ ಹಿಟ್ಟಿನ ಗಿರಣಿ ಕಿರಾಣಿ ಅಂಗಡಿ ಆಡ್ಬಿಟ್ರೆ ಏನೂ ಗೊತ್ತಿದ್ದಿಲ್ಲ. ಅವತ್ತು ನಮ್ಮ ಅಗ್ರಿಕಲ್ಚರ್ ಎಲ್ಲ ಆಫೀಸರ್ಗಳು ನಾ ಮಾಡಿದ್ದನ್ನು ನೋಡ್ಲಿಕ್ಕೆ ಬಂದು ನಮ್ಮನ್ನ ಮಾಧ್ಯಮದವ್ರು ಮುಂದೊಯ್ತಾರೆ. ಅದಕ್ಕೆ ಒಯ್ದ ಬಳಿಕ ನಮ್ಮ ಒಕ್ಕಲ್ತನ ಏನು ಅನ್ನೋದು ಭಾಳ ಜನಕ್ಕೆ ಗೊತ್ತಾದ ಬಳಿಕ ಪ್ರತಿಯೊಬ್ಬರು ಕೃಷಿ ವಿಜ್ಞಾನಿಗಳೆಲ್ಲ ನಮ್ಮ ತೋಟಕ್ಕೆ ಬರ್ಲಾಕತ್ತು. ಏನು ಇವಾಗ ನಮ್ಮ ನಿಂಬೆ ಗಿಡ ನೋಡೋಕೆ ಬರ್ತಾರೆ, ಎಲ್ಲ ಹಿರಿಯ ವಿಜ್ಞಾನಿಗಳು ಬರ್ತಾರೆ. ಬಂದು ನಾವು ಏನು ಮಾಡ್ತೀವಿ ಎಲ್ಲ ನೋಡ್ತಾರೆ. ನೋಡಿ ನಮ್ಮ ಸಲಹೆ ಕೇಳಿಕಿಂದ್ರೆ ಎಷ್ಟೋ ಮಂದಿಗೆ ಹೇಳ್ತಾರೆ. ಹಂಗೆ ಮಾಧ್ಯಮದವರಿಂದ ನಮ್ಗೆ ಇದು ನಮ್ಮನ್ನು ಗುರುತಿಸಿ ನಮ್ಮ ನಾಡಿನ ಮಾಧ್ಯಮದವರು ನಮ್ಮನ್ನು ಗುರುತಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರುತಿಸಲಿಕ್ಕೆ ನಾನು ಮಾಡುವಂಥ ಕಾರ್ಯ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ಬಗ್ಗೆಯವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ನಾವು. ಈಗ ನಾನು ಕೊನೆಯದಾದ ಪ್ರಶ್ನೆ, ಯಾಕಂದರೆ ಇವತ್ತು ಎಳ್ಳಮಾಸಿ ಹಬ್ಬ ಇದೆ. ಈ ಎಳ್ಳಮಾಸಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಜನರು ಅವರು ಏನೇನೋ ಹೊರಗಿಂದ ತಂದು ಏನೇನೋ ಮಾಡಿಕೊಂಡು ಊಟ ಮಾಡ್ಲಕತ್ತಾರೆ. ನಾವು ಯಾವ್ಯಾವ ರೀತಿಯಿಂದ ಪದಾರ್ಥಗಳನ್ನು ತಯಾರು ಮಾಡಬೇಕು, ಯಾವ ರೀತಿಯಿಂದ ಪದಾರ್ಥಗಳನ್ನು ನಾವು ಹೊಲಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ಅವರಿಗೆ ತಾವು ಹೇಳಬೇಕು. ನಿಮ್ಮ ಮನೆಗೆ ಏನೇನು ಮಾಡಿರ್ತೀರಿ ಇವತ್ತು ವಿಶೇಷವಾಗಿ? ಸರ್, ನಮ್ಮ ಮನ್ಯಾಗ ನೋಡ್ರಿ ಎಲ್ಲ ಧಾನ್ಯಗಳೇನು ಇರ್ತಾವ ಅದರಲ್ಲಿ ಹಿಂಡಿ ಪಲ್ಯ ಮಾಡಿರ್ತಾರೆ, ಪುಂಡಿ ಪಲ್ಯ ಮಾಡಿರ್ತಾರೆ, ಪ್ರತಿಯೊಂದು ಏನು ಕಾಯಿ ಪಲ್ಯ ಇರ್ತದೆ ಅದನ್ನೆಲ್ಲ ಹಾಕಿ ಮಾಡಿರ್ತಾರೆ. ಸಜ್ಜಿ ರೊಟ್ಟಿ ಮಾಡ್ತಾರೆ ಮತ್ತು ಶೇಂಗಾದ ಹೋಳಿಗೆ ಮಾಡ್ತಾರೆ. ಎಲ್ಲ ವಿವಿಧ ಏನೇನು ಅನ್ನಿಸ್ತದೆ ಅದೆಲ್ಲ ಮಾಡಿ ಎಲ್ಲ ನಮ್ಮ 4 ತಮ್ಮ ಬೇಕಾದವ್ರು ಆಜು ಬಾಜುದವ್ರಿಗೆ ಎಲ್ಲರಿಗೆ ಕರ್ಕೊಂಡು ಹೋಗಿ ಅವತ್ತೊಂದು ದಿನ ಹೊಲದಾಗ ಎಲ್ಲ ತಿರುಗಾಡಿ ಹೊಲ ನೋಡಿ ಊಟ ಮಾಡಿ ಬರ್ತಾರೆ. ಇವತ್ತ ಎಳ್ಳಮಾಸಿ ಹಬ್ಬ ವೈವಿಧ್ಯಮಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ಅವು ದೇಸಿ ಸಾವಯವ ನಮ್ಮ ಹೊಲದಾಗ ಬೆಳೆದಿರ್ತಕ್ಕಂಥ ಆ ಧಾನ್ಯಗಳಿಂದನೇ ಹಿಂಡಿ ಪಲ್ಯ ಮಾಡ್ತೀವಿ, ಪುಂಡಿ ಪಲ್ಯ ಮಾಡ್ತೀವಿ. ಏನೆಲ್ಲ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಸಾದವನ್ನು ನಾವು ತಯಾರಿಸಿ ನಾವೆಲ್ಲರೂ ಕುಳಿತುಕೊಂಡು ಆನಂದವಾಗಿ ಪ್ರಸಾದವನ್ನು ಭೂಮಿ ತಾಯಿ ಮಡಲಲ್ಲಿ ಕೂತ್ಕೊಂಡು ಆನಂದವಾಗಿ ಪ್ರಸಾದವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಒಗ್ಗೆಯವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಈಗ ಸಮಯ ಆಗಿರುವುದರಿಂದ ಕೊನೆಯದಾದ ಒಂದು ಪ್ರಶ್ನೆಯನ್ನು ಅವ್ರಿಗೆ ಕೇಳ್ತಾ ಇದ್ದೀನಿ. ನಿಮಗೆ ಇವತ್ತು ವರ್ಷಕ್ಕೆ ನಿವ್ವಳ ಲಾಭ ಆದಾಯ ನಿಮಗೆ ಎಷ್ಟು ಸಿಗ್ತದ? ಸರ್, ನನಗೆ ಈ ಸದ್ದ ನಮ್ಮದು ಬರ್ತಕ್ಕಂಥ ಆದಾಯ 3 ಕೋಟಿಗಿಂತ ಅಧಿಕ.
ಎಲ್ಲ ಹೋಗಿ ನೀವುಳಲ್ಲ ನಮಗೆ ಉಳಿತಕ್ಕಂಥ 1 ಕೋಟಿಗಿನ ಕಡಿಮೆ ಯಾವಾಗ ಉಳಿಸೋಳಂಗಿಲ್ಲ. 1 ಕೋಟಿ ರೂಪಾಯಿಗಿನ ಮ್ಯಾಲೆ ಉಳಿತೈತಿ ನಮ್ಮ ಒಕ್ಕಲ್ತನದೊಳಗೆ. ನಿಮ್ಮ ಮನೆತನದ ವಿವರವನ್ನ ಕುರಿತು ಹೇಳ್ಬೇಕಂತ ನಮ್ಮ ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹಾಂ. ನಿಮ್ಮ ಹೆಸರು ನಿಮ್ದೆಲ್ಲ ಇದು ಏನೈತಲ್ಲ ಅದರ ಪರಿಚಯವನ್ನ ಮಾಡಿಕೊಡ್ಬೇಕು. ನೋಡ್ರಿ, ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ, ಸಾಕಿನ್ತಾಂಬ, ತಾಲೂಕಿಂಡಿ, ಜಿಲ್ಲಾ ಬಿಜಾಪುರ. ನನ್ನ ಮೊಬೈಲ್ ನಂಬರ್ 9449610084. ನಿಮ್ಮ ಮನ್ಯಾಗ ನೀವು ಯಾರಾದರೂ ಪ್ರಶ್ನೆ ಕೇಳೋರಿದ್ರ ಕೇಳಬಹುದು. ಅಲ್ಲಿ ಮೈಕ್ ಯಾರಾದರೂ ಪ್ರಶ್ನೆ ಅವ್ರಿಗೆ ಕೇಳೋರಿದ್ರೆ ಕೇಳಬಹುದು. ಸಮಯ ಆಗಿದೆ, 5 ನಿಮಿಷ ಮಾತ್ರ ಇದೆ. ಹೇಳ್ರಿ. ವ್ಯವಸಾಯ ಮಾಡ್ತೀವಿ ಅಂತ ಕಾಲು ಇಡೋರಿಗೆ ಪ್ಲಸ್ ಮಾಡಕತ್ತವ್ರಿಗೆ ಏನಂತಾರಪ್ಪ ಅಂತಂದ್ರೆ ಈ ವ್ಯವಸಾಯದಾಗ ಏನೈತಪ್ಪ ಏನೂ ಲಾಭ ಇಲ್ಲ, ಅದ್ರಾಗ ಬೆಳಿ ಇನ್ನೊಂದು ನಾನು ಕೊಡೋದು. ಅದಕ್ಕೆ ಇನ್ನೇನು ಮಾಡ್ತೀರಿ, ಹೋಗಿ ಅಂದ್ರೆ ಏನು ಕೆಲಸ ಮಾಡ್ರಪ್ಪ ಅಂತ ಅನ್ನೋರೇ ಜಾಸ್ತಿ ಅದಾರ. ಅದಕ್ಕೆ ನಿಮ್ಮ ಉತ್ತರ ಏನು? ನಮ್ಮ ಉತ್ತರ ಏನರಿ ಅಂದ್ರೆ, ನಾವು ಯಾರು ಒಕ್ಕಲ್ತನ ಮಾಡ್ಬೇಕತ್ತೀರಿ, ನಿಮಗೆ ಏನರಿ ಅದ್ರ ಬಗ್ಗೆ ಅನುಭವದ ಕೊರತೆ ಇತ್ತು ಅಂದ್ರೆ 1 ಸಾರಿ ನಮ್ಮ ತೋಟ ವಿಸಿಟ್ ಮಾಡಿರಿ. ನಮ್ಮ ಸಣ್ಣ ಮಗ ಸದ್ಯಕ್ಕೆ ತಿರುಗಾಡಿಸ್ಕೊಂಡು ಹೇಳ್ತಾನೆ, ಇಂಥದ್ದೇ ಮಾಡೀರಿ, ಹಿಂಗೆ ಮಾಡೀವಿ, ನೀವು ಹಿಂಗೆ ಮಾಡಿರಿ. 2ನೇ ವರ್ಷಿಗೆ ನಮ್ಮ ಹೆಸರು ಹೇಳ್ತೀರಿ ನೀವು, ಒಗ್ಗೆಯವ್ರ ಸಲ ಇದೀನಿ, ನನ್ನ ಒಕ್ಕಲ್ತನ ಹಿಂಗೆ ಆಗ್ಯದ ಅಂತೇಳಿ. ಮತ್ತು ಅಂಥವ್ರು ಆದವರು ಉದಾಹರಣೆನೂ ತೋರಿಸ್ತೀನಿ ಎಷ್ಟು ಮಂದಿ ಆಗ್ಯಾರ ಅನ್ನೋದು. 1 ಸಾರಿ ನಮ್ಮ ತೋಟ ವಿಸಿಟ್ ಮಾಡಿರಿ, 1 ಸಾರಿ ಏನು ಮಾಡೀವಿ ಅನ್ನೋದು ನೋಡಿರಿ. ಮತ್ತು ನಾವು ಹೇಳೋದು ಕಡಿಮೆ, ನಾ ಹೇಳೋದೇ ಕಡಿಮೆ, ನಮ್ಮಲ್ಲಿ ನೋಡಿದರೆ ಇದು ನಾ ಹೇಳಿದ್ರೆ 100 ಪಟ್ಟು ಐತಿ. ನನಗೆ ಹೇಳಕ್ಕೆ ಬರೋಂಗಿಲ್ಲ ಅಂತೇಳಿ ನಾ ಅಷ್ಟು ನಮ್ಮ ಸಾಧನೆ ಅದಾವ, ಸಾಧನೆ ನೋಡ್ಬೋದು ನೀವು ಬಂದು. ಅವರು ಹೇಳ್ತಾ ಇದ್ದಾರೆ, ನಾನು ನಿನ್ನೂ ಕೂಡ ನಾನು ಮಾತನಾಡಿದಾಗ ಅವ್ರು ಹೇಳಿದರು, ಅಪ್ಪೋರೇ ನೀವು ಕುತ್ಕೊಂಡು ಏನಾದರೂ ಕೇಳಿದ್ರೆ ನಾನು ಮಾಡಿದ್ದು ಹೇಳ್ಬೋದು, ಆದರೆ ನಾನು ಭಾಷಣಕಾರನಲ್ಲ, ಮಾತನಾಡುವನಲ್ಲ, ನಾನು ಕಾರ್ಯವನ್ನು ಮಾಡಿ ತೋರಿಸುವಂಥವನು ಅನ್ನುವಂಥ ಭಾಳ ಅಭಿಮಾನದ ಮಾತುಗಳನ್ನ ಹೇಳಿ ನಮ್ಮ ಅಪ್ಪಗಳವರ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳವರು ಏನಾದರೂ ವಿಶೇಷ ಕಂಡ್ರೆ ಅವರನ್ನು ಕರೆಸ್ತಿದ್ರು. ಇಲ್ಲಿ ಮತ್ತೆ ಅಂತ ಈ ನಾಡಿನ ಒಬ್ಬ ಶ್ರೇಷ್ಠ ರೈತನನ್ನ, ತಾವೇ ಸ್ವತಃ ಭೂಮಿಯೊಳಗೆ ಮಣ್ಣಾಗಿ ದುಡಿಯುವಂಥ ರೈತನನ್ನ ಈ ವೇದಿಕೆಗೆ ಪರಿಚಯ ಮಾಡಿಸಿರ್ತಕ್ಕಂಥ ಕೀರ್ತಿ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಕರುಣೆಯ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅಮೃತಾನಂದಪ್ಪಗಳವರೇ ಸಲ್ತಾ ಇದೆ. ಅವರ ಆಂತರ್ಯದಲ್ಲಿ ಬುದ್ಧಿಸೇವರೇ ಒಳಗೊಕ್ಕು ಈ ಕಾರ್ಯವನ್ನು ಮಾಡಿಸಿದ್ದಾರೆ. ಅಪ್ಪಗಳವರ ಕಾರ್ಯ ಈ ರೀತಿಯಾಗಿ ನೀವು ನೋಡಬೇಕು. ನಿನ್ನೆ ಒಬ್ಬ ರೈತನನ್ನು ಕರೆಸಿ ಬೆಲ್ಲ ತಯಾರು ಮಾಡಿದರು. ಬೆಲ್ಲ, ಸ್ವತಃ ಬೆಲ್ಲ, ನೀವು ಬೆಲ್ಲ ತಿಂದ್ರೆ ಅಮೃತ ತಿಂದಂಗೆ ಆಗ್ತದೆ. ನಿನ್ನೆನೇ ಒಂದು ಪ್ರಾಯೋಗಿಕವಾಗಿ ಎಷ್ಟು ಕಷ್ಟದ ಅನ್ನೋದನ್ನ ಅಪ್ಪವರು ಸ್ವತಃ ಅವರು ಕಬ್ಬನ್ನ ಗಾಣದಾಗ ಕಬ್ಬು ಅವರೇ ಕೊಟ್ಟು ಕಾರ್ಯವನ್ನು ಮಾಡಿದರು. ಅದಕ್ಕಾಗಿ ಬಂಧುಗಳೇ, ಈಗ ನಮ್ಮ ಪ್ರಶ್ನೆ ಕೇಳ. ನಿಮ್ಮ ಮನೆಯೊಳಗೆ 50-60 ಜನ ಅಂತ ಹೇಳ್ತೀರಿ, ಹೌದು. ನ್ಯಾಯ ಪಂಚಾಯತಿ ಏನು ಬರಲ್ಲ, ಜಗಳ ಏನು ಬರಲ್ಲಲ್ಲ? ಸರ್, ಇನ್ನೊಂದು ಪ್ರಶ್ನೆ, ಈ ನ್ಯಾಯ ಪಂಚಾಯತಿ ಬಂದಾಗ ಅತ್ತಿ ಸೊಸಿ ಜಗಳ, ಅಣ್ಣ ತಮ್ಮರ ಜಗಳ, ಮಕ್ಕಳ ಜಗಳ ಈ ಬಂದಾಗ ನೀವು ಹ್ಯಾಂಗೆ ಬಗೆಹರಿಸ್ತೀರಿ? ಸರ, ನಮ್ಮ ಮನೆಯೊಳಗೆ ಹೆಂಗೈತಪ್ಪ ಅಂದ್ರೆ, ಏನಾರೇ ಜಗಳಾಡ್ತಾರೆ, ಏನಾರೇ ಮಾತಾಡ್ತಾರೆ, ನನ್ನ ಸೈಕಲ್ ಮೋಟ್ರ್ ನಮ್ಮ ಮನೆ ಮುಂದೆ ಹೋಯ್ತಂದ್ರೆ ಎಲ್ಲ ಸ್ವಿಚ್ ಆಫ್ ಇರ್ತಾವೆ. ಯಾರಿಗೆ ಯಾಕೋಲಿ ಅನ್ನವಲ್ಲ ನಾನು, ಯಾರಿಗೆ ಒಬ್ಬರು ಹೆಣ್ಮಕ್ಳಿಗೆ ಹೆಸರೊಂದು ಬೈದಾವಲ್ಲ ನಾನು. ಬರೀ ಮಾಮ ಬಂದ, ನಮ್ಮ ಅಪ್ಪ ಬಂದ, ನಮ್ಮ ಕಾಕ ಬಂದ ಅಂತೇಳಿ ನನ್ನ ಗಾಡಿ ಮನೆ ಮುಂದೆ ಹೋಗೋದಾಗ ಎಲ್ಲ ಸ್ವಿಚ್ ಆಫ್, ಎಲ್ಲ ಜಗಳ ಬಗೆಹರಿದಿರ್ತಾವೆ. ಮುಂದೆ ಯಾರು ಅದ್ರ ಮುಂದಿನ ಮಾತು ಎತ್ತಂಗಿಲ್ಲ. ಸ್ವಲ್ಪ ಏನಾರೇ ಅನಿಸ್ತು ಅಂದ್ರೆ ಒಂದು ಫೋನ್ ಮಾಡ್ತಾರೆ, ಯಾಕೋ ಇವ ಹಿಂಗಲ್ಲಗತ್ತಾನಪ್ಪ, ಒಂದು ಬಾ ನೀ ಎತ್ತಾರ. ನಾ ಸೈಕಲ್ ಮೋಟ್ರ್ ಕಾಣಿಸೋದಾಗ ಎಲ್ಲರೂ ಇದಕ್ಕಿದ್ದ ನಮ್ಮ ಕೆಲಸದ ಮೇಲೆ ನೋಡ್ರಿ ಹಾಂ. ಒಂದು ಮಾತು ನಾವು ಯಾರಿಗೆ ನೀ ಹಿಂಗ್ಯಾಕಂದಿದೆ ಅವನಿಗೆ ಕೇಳಂಗಿಲ್ಲ. ನಾನು ಕೇಳೋದಾಗೆ ತಾವು ಬಗೆಹರಿಸ್ಕೊಂಡಿರ್ತಾರೆ. ಸರ್, ನಮ್ದೊಂದು ಪ್ರಶ್ನೆ. ನಾನು ನಮ್ಮ ತಂದೆಯವ್ರ ಜೊತೆ 20 ವರ್ಷ ಹೊಲಕ್ಕೆ ಹೋಗಿನಿ. ಹಾಂ ನಮ್ಮ ತಂದೆಯವ್ರು ಹೇಳ್ತಿದ್ರು, ಹಾಂ, ಹೊಲದಾಗ ಹೋಗಿ ಕೆಲಸ ಮಾಡಿದ್ರೆ ಹೊಲ ನೀವು ಮಾತಾಡ್ಸೋದತ್ ಹೇಳ್ತಿದ್ರು. ಹೌದು ಸರ್. ಅದಕ್ಕೆ ನಾನು 20 ವರ್ಷ ನನಗೆ ಕೂಡ ಹೊಲ ಮಾತಾಡಲಿಲ್ಲ. ಅದಕ್ಕೆ ಅದರ ಅನುಭವ ತಮ್ಗೆ ಏನಾದ್ರು ಆಗ್ಯದ? ಆಯ್ತು ಸರ್. ನಮ್ಮ ಹೊಲ ನಮ್ಮ ನಿಂಬಿ ಗಿಡ ನಾನು ಜೋಡಿ ಮಾತಾಡ್ತಾವ ದಿನ. ನಮ್ಮ ನಿಂಬಿ ಗಿಡ ನಾ ಹೊಲಕ್ಕೆ ಪ್ರತಿದಿನ ಕೆಲಸ ಮಾಡಲ್ಲ. ನಾನು ಪ್ರತಿದಿನ ನಮ್ಮ ನಿಂಬಿ ಗಿಡದಾಗ ಹೋಗ್ತೀನಿ. ಹೋದ್ರಬ್ಲೆ ನಾನು ಮಾತಾಡ್ತಾವ, ನನಗೆ ಇಂಥದ್ದು ಕಂಬಿದ್ದದ ಅದು ಕೊಡು ಅಂತೇಳಿ. ನೀರು ಕಂಬಿದ್ರೆ ನೀರು ಕೊಡುವತ್ತದ, ಗೊಬ್ಬರ ಕಂಬಿದ್ರೆ ಗೊಬ್ಬರ ಕೊಡುವತ್ತದ. ಕಾಯಿ ಹರಿಲಕ್ಕೆ ಬಂದಿರಿ ಕಾಯಿ ಹರಿ, ಇವು ಕಾಯಿ ಹರಿಲಕ್ಕೆ ಬಂದ ಹೇಳ್ತಾರೆ.
ನೀವು ಯಾರು ಹೊಲ ಜೋಡಿ ಈಗ ಮನುಷ್ಯರ ಜೋಡಿ ಯಾವ ಸಂಪರ್ಕ ಇರ್ತೀರಿ, ಹೊಲ ಜೋಡಿ ಡೈಲಿ ನೀವು ಸಂಪರ್ಕ ಇದೆ, ಹೊಲ ನಿಮ್ಮ ಜೋಡಿ ಏನು ಮಾತಾಡ್ಬೇಕು ಎಲ್ಲನೂ ಮಾತಾಡ್ತದೆ, ತನಗೇನು ಬೇಕು ಎಲ್ಲನೂ ಕೇಳ್ತದೆ, ಏನು ತೊಗೋಬೇಕು ಅದೆಲ್ಲ ಕೊಡ್ತದೆ. ಆರಾಮಾಗಿ ನೀವು ಹೊಲಕ್ಕೆ ಹೋಗಿ ನೀವು ದಿನ ಹೊಲ ಜೋಡಿ ಸಂಪರ್ಕ ಮಾಡಿ ಹೊಲ ನಿಮ್ಮ ಜೋಡಿ ಮಾತಾಡ್ತದೆ. ಮತ್ತು ನಾ ಹೇಳಿದ್ದು ಏನಾರು ಇದ್ರೆ ನೀವು ಬರ್ರಿ. ಹಾಂ, ವಗ್ಗಿಯವರಿಗೆ ಧನ್ಯವಾದಗಳು. ಪೂಜ್ಯರ ಪಾದಂಗಳಲ್ಲಿ ವಂದಿಸಿ ಒಂದು ಪ್ರಶ್ನೆ ಇದೆ. ನಮ್ಮದು ಇಂಡಿ ತಾಲೂಕ ನಿಂಬಿ ನಾಡು ಅಂತ ಹೆಸರಾಯಿತು. ಬಹುತೇಕ ನಮ್ಮೆಲ್ಲ ರೈತರು ಎಲ್ಲ ಲಿಂಬಿ ಬೆಳೀತಕ್ಕಂಥ ರೈತರಿದ್ವಿ. ನಾವು ಬೆಳೆದಂತಹ ಫಸಲಿಗೆ ಯೋಗ್ಯವಾದಂಥ ಬೆಲೆ ಸಿಗ್ತಾ ಇಲ್ಲ. ಆದರೆ ಅದರ ಮೂಲ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ರೈತರು ಬೆಳೆದಂತಹ ಲಿಂಬಿಯನ್ನು ಈ ಸ್ಥಳೀಯವಾಗಿಯೇ ಅದರ ಉಪಯೋಗ ಮಾಡಿಕೊಂಡು ಅದರ ಬೈ ಪ್ರಾಡಕ್ಟ್ ಮಾಡಿಕೊಂಡು ಅದನ್ನ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇತ್ತಂತಂದರೆ, ವಗ್ಗಿಯವರು ದೊಡ್ಡ ಮಹಾನ್ ರೈತರು ಅದರ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದವರು. ನಮ್ಮ ಬಹುತೇಕ ನಮ್ಮ ರೈತರು ನಮ್ಮನ್ನ ಲಿಂಬೆ ಹಣ್ಣು ಮಾರ್ಲಿಕ್ಕೆ ಹೋದಾಗ ಅಂತಿರ್ತಾರೆ, ಏನಪ್ಪ ಬೆಲೆ ಇಲ್ಲ, ಏನು ಸಿಗ್ತಾ ಇಲ್ಲ ಅಂತ ಹೇಳಿ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ಹಾಗಾದರೆ ಅದಕ್ಕೊಂದು ಯಾಕೆ ಈ ವೇದಿಕೆ ಮೂಲಕವಾಗಿ ಅಪ್ಪಾಜಿಯವರ ಗಮನಕ್ಕೆ ತಂದೀವಿ, ನಮ್ಮ ಇಂಡಿ ತಾಲೂಕಿನೊಳಗೆ ನಮ್ಮ ರೈತರು ಬೆಳೆದಂತಹ ಲಿಂಬಿಗೆ ನಮ್ಮದೇ ಆದಂಥದ್ದು ನಮ್ಮ ಪ್ರೊಡಕ್ಷನ್ ಹೆಂಗೆ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಸಹಕಾರಿ ವ್ಯವಸ್ಥೆ ಮಾಡಿದ್ದೀವಿ, ಅದೇ ರೀತಿ ಒಳಗೆ ಲಿಂಬಿ ನಿಗಮ ಇದ್ರೂ ಕೂಡ, ಮಂಡಳಿ ಇದ್ರೂ ಕೂಡ ಅದರ ಕಡೆಗೆ ಯಾಕೆ ನಾವು ಗಮನ ಕೊಟ್ಟು ಈ ಸಮಸ್ಯೆಗೆ ಪರಿಹಾರ ಹುಡುಕಬಾರ್ದು ತಮ್ಮ ನೇತೃತ್ವದೊಳಗೆ ಅನ್ನುವಂಥ ನಂದು. ಸರ, ಅದರ ಸಲುವಾಗಿನೇ ಚಿಂತನೆ ಮಾಡ್ಲಾಗತ್ತಾರ ಭಾಳ ಮಂದಿ. ಈಗ ಅದು ಎಲ್ಲ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಸಲುವಾಗಿ ಅಲ್ಲೆಲ್ಲೆಲ್ಲೇ ಇದು ಮಾಡ್ಕೊಳಕತ್ತಾರ. ಅಷ್ಟು ಸಡನ್ನೇ ಕಾರ್ಯರೂಪಕ್ಕೆ ಬರೋಂಗಿಲ್ಲ. ಅದು ಸ್ವಲ್ಪ ನಿಧಾನಗತಿಯಾಗಿ ವರ್ಷ 2 ವರ್ಷನಾಗ ಈ ಸದ್ದ ನಮ್ಮ ನಿಂಬಿಗೆ ಇಡೀ ವಿಶ್ವದೊಳಗೆ ನಂಬರ್ 1 ಅನ್ನಿಸ್ಕೊಳ್ಳೋದು ಇದು ಬಂದೈತಿ, ಬರ್ತೈತ್ರಿ ಈಗ. ಭಾಳ ಅಮೂಲ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಮೂಲ್ಯವಾಗಿರ್ತಕ್ಕಂಥ ಉತ್ತರಗಳನ್ನು ನೀಡಿ ಇವತ್ತಿನ ರೈತರ ಹಬ್ಬ, ಕೃಷಿಕನ ಹಬ್ಬ, ಎಳ್ಳಮಾಸಿ ಹಬ್ಬಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಈ ನಾಡು ಕಂಡ ರಾಷ್ಟ್ರ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ಪೀರಪ್ಪ ವಗ್ಗಿ ಅವರಿಗೆ ಇಂಡಿ ನಗರದ ಪ್ರವಚನ ಸೇವಾ ಸಮಿತಿಯಿಂದ ಪರಮ ಪೂಜ್ಯ ಅಪ್ಪಗಳವರ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿವಂದಿಸಬೇಕು. ಒಂದು ಮಾತನ್ನು ಹೇಳಿ ಇವತ್ತ ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ, ಮುಗ್ತಾ ಇದೆ. ಬಂಧುಗಳೇ, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ, ಇವತ್ತ ವಿಷಮ ಶೀತವಾದ ವಾತಾವರಣದಲ್ಲಿ ಎಲ್ಲರೂ ಕೈಗಳು ಅಶುದ್ಧವಾಗಿದ್ದಾವೆ, ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಯಾರು ಭ್ರಷ್ಟಾಚಾರ ಇಲ್ಲ ಹೇಳಿ ನೋಡಿ? ಪ್ರತಿಯೊಂದು ರಂಗದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆದರೆ ಭ್ರಷ್ಟಾಚಾರ ಇಲ್ಲದ ವ್ಯಕ್ತಿ, ಪರಿಶುದ್ಧವಾದ ಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಾದರಿದ್ರೆ ಅದು ಕೃಷಿ ಋಷಿ ಅನ್ನುವಂಥ ಅಭಿಮಾನದ ಮಾತು. ಅಂತ ಕೃಷಿ ಋಷಿಗೆ ಇನ್ನೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನುಶುದ್ಧ, ಆತನ ಮನಶುದ್ಧ, ಆತನ ಸರ್ವಾಂಗವೆಲ್ಲವೂ ಪರಿಶುದ್ಧ. ಅಂತಪ್ಪ ರೈತನ ಮನೆಯಲ್ಲಿ ಹೋಗಿ ಪಾದೋದಕ ಪ್ರಸಾದ ಕೊಂಬುವ ಜಂಗಮ ಪಾವನ ಕೂಡಲ ಸಂಗಮ ದೇವಂತ ಬಸವಣ್ಣವರು ಯಾರನ್ನು ನೋಡಿ ಹೇಳ್ಯಾರಂದ್ರೆ ಇಂಥ ಒಬ್ಬ ರೈತನನ್ನು ನೋಡಿ ಹೇಳಿದ್ದಾರೆ. ಇವತ್ತು ನಾವು ಯಾರನ್ನ ಕರೆಸಿದ್ವಿ ಅಂದ್ರೆ ಒಬ್ಬ ಋಷಿಯನ್ನ ಕರೆಸಿದ್ದೀವಿ, ಒಬ್ಬ ತಪಸ್ವಿಯನ್ನ ಕರೆಸಿದ್ದೀವಿ. ಕೃಷಿ ಕಾಯಕಂದ್ರೆ ಸಾಮಾನ್ಯ ಅಲ್ಲ. ಭಾಳ ಜನ ತಿಳ್ಕೊಂಡಿವಿ ನೌಕರಿ ಯವ ತಾಯಂದ್ರ ಅವ್ರು ಹೇಳಿದರು ನೌಕರಿ ಮಾಡೋರು ಎಲ್ಲ ಬಿದ್ದು ಹೋಗ್ತಾವ. ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ನಿಮ್ಮ ನೋಡಿದಗಳನ್ನ ಹೇಳ್ಬೇಕನ್ನಿಸ್ತದ. ಜನಪದಕಾರ ಹೇಳ್ತಾರ, ಸಣ್ಣವ ನೀನಲ್ಲ ಪುಣ್ಯವಂತ, ಸಣ್ಣವ ನೀನಲ್ಲ ಪುಣ್ಯವಂತ, ಕಣ್ಣು ತೆರೆದು ನೋಡುವ ಕಲಿಗ, ಪೊಲೀಸ ಪೌದಾರ ಇನ್ಸ್ಪೆಕ್ಟರ್ DSP ರಾಷ್ಟ್ರಪತಿ ಮಂತ್ರಿ ಮೋದಾರು ನಿನ್ನಿಂದ ಬದುಕ್ಯಾರೋ ಒಕ್ಕಲಿಗ. ದಿಲ್ಲಿಯೊಳಗಿರ್ತಕ್ಕಂಥ ಪ್ರಧಾನಮಂತ್ರಿ ದೊಡ್ಡವಲ್ಲ, ನಮ್ಮ ಹೊಲ್ದಾಗ ಬೆವರು ಸರಿಸಿ ದುಡಿಯುವಂತ ಪೀರಪ್ಪ ಅವರಿಗಿಂತ 1000 ಪಟ್ಟು ದೊಡ್ಡವದಾನ.
ವೀರಪ್ಪ ಸಾಮಾನ್ಯ ವ್ಯಕ್ತಿ ಏನು ಹೇಳ್ಕೊತೋದ್ರೆ ಮತ್ತೆ ಬೆಳೀತದ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಶ್ರುತಿ ಸಾರಿ ಹೇಳುತ್ತಾದ ಒಕ್ಕಲಿಗ. ಮುಂಬರುವ ದಿನಮಾನಗಳಲ್ಲಿ ಯಾರು ನೈಸರ್ಗಿಕವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತೀರಿ, ಯಾರು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತೀರಿ, ಅವರಿಗೆ ಉಳುಗಾಲದ. ಎಚ್ಚರ ಆಗ್ರಿ. ಕಬ್ಬು ಬೆಳೆಯೋರಿ, ಕಬ್ಬು ಹೊಟ್ಟೆ ತುಂಬಿಸಂಗಿಲ್ಲ ನಿಮಗೊಂದು 4 ದುಡ್ಡು ಕೊಡಬಹುದು, ಆದರೆ ನಿಮಗೆ ದುಶ್ಚಟಗಳನ್ನು ಮಾಡ್ಯದ, ನಿಮಗೆ ದುರ್ಗುಣಗಳನ್ನಿಟ್ಟದ. ನೀವು ಆ ಪುಣ್ಯಾತ್ಮನ ಹೊಲಕ್ಕೆ ಹೋಗ್ಬರ್ರಿ. ಗುಡಿಸಲ್ದಾಗ ವಾಸ ಮಾಡಿದ್ರು ಕೂಡ ರಾಜನಂಗ ಜೀವನ ಮಾಡ್ಯಾನ. ಯಾವ ಅರಮನೆ ಒಳಗೆ ಇರಲಾರ್ದಂಥ ಸುಖ ಅದು ಗುಡಿಸಲ್ದಾಗ ಅದಂತ ತಿಳ್ಕೊಂಡು ತೋರಿಸ್ಕೊಟ್ಟಾನ. ಅಂಥ ವ್ಯಕ್ತಿ ನಮ್ಮ ವೇದಿಕೆಗೆ ಬಂದು ನಮ್ಮೆಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ನೀಡಿ ನಮಗೆ ಆನಂದವನ್ನು ಉಂಟು ಮಾಡಿದಾರ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಸಾವಿರ ನಮನಗಳನ್ನು ಈ ಒಂದು ಆಧ್ಯಾತ್ಮಿಕ ಪ್ರವಚನ ವೇದಿಕೆಯಿಂದ ಅವರಿಗೆ ಸಲ್ಲಿಸ್ತಾ